ನಮಸ್ಕಾರ ಸ್ನೇಹಿತರೆ ಪೈಲಟ್ ಜಿ ಕೆ ಸೀರೀಸ್ ಏನ್ ಮಾಡ್ತಾ ಅಪ್ಕಮಿಂಗ್ ಪಿ ಸಿ ಎಕ್ಸಾಮ್ ಆಗಿರ್ಬೋದು ಎಒ ಗ್ರೂಪ್ ಸಿ ಗ್ರೂಪ್ ಬಿ ಎನಿ ಎಕ್ಸಾಮ್ಸ್ ಗಳಿಗೆ ವಿಎಒ ಇಂದ ಹಿಡಿದು ನೋಡಿ ಬಜೆಟ್ ಮತ್ತೆ ಸ್ಕೀಮ್ಸ್ ಬಗ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿ ಹೇಳ್ತಾನೆ. ಗೊತ್ತಿರಬೇಕು, ಇತ್ತೀಚೆಗೆ 2026 ಬಂದಿರತಕ್ಕಂಥದ್ದು ಬಜೆಟ್ ಮತ್ತೆ ಸ್ಕೀಮ್ಸ್ ಕ್ವಶನ್ಸ್ ಗಳು ಹೆಂಗ್ ಕೇಳಿದಾನೆ ಅಂತ ಸೂಪರ್ ಆಗಿದೆ. ಬನ್ನಿ, ನೀವು ಹೆಂಗ್ ಓದ್ಬೇಕು ಅನ್ನೋದು ಗೊತ್ತಾಗತ್ತೆ. ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ನಾವು ಮಾಡಿರ್ತಕ್ಕಂಥ ಪ್ರೀವಿಯಸ್ ಎಲ್ಲಾ ವಿಡಿಯೋಗಳು ಕೆಎ ಕಂಪ್ಲೀಟ್ ಪ್ಯಾಟರ್ನ್ ವಿತ್ ಕರೆಂಟ್ ಅಫೇರ್ಸ್ ಜಿಕೆ ನಮ್ಮ ಪೇಪರ್ 1 ಅಲ್ಲಿ ಸಪರೇಟ್ ಪ್ಲೇ ಲಿಸ್ಟ್ ಇದೆ. ಅಲ್ಲಿ ತಾವು ಎಲ್ಲಾ ಸಬ್ಜೆಕ್ಟ್ಗಳು ಇನ್ಕ್ಲೂಡಿಂಗ್ ಮೆಂಟಲ್ ಎಬಿಲಿಟಿ ನೋಡಬಹುದು ಸ್ನೇಹಿತರೆ. ಎಲ್ಲ ಲಿಂಕ್ ಗಳನ್ನ ಕೊಡ್ತೀನಿ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ. ಹಾಗೆ ನಮ್ಮ ಟೆಲಿಗ್ರಾಮ್ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಲ್ಲ ಮಾಡ್ಕೊಳ್ಳಿ ಸ್ನೇಹಿತರೆ. ಫೈನ್ ಸರ್, ಬನ್ನಿ ಹಾಗಾದ್ರೆ. ವೆಲ್ಕಮ್, ವೆರಿ ಗುಡ್ ಮಾರ್ನಿಂಗ್. ಸ್ಟಾರ್ಟ್ ಮಾಡೋಣ ಕ್ಲಾಸ್ನ. ತುಂಬಾ ಚೆನ್ನಾಗಿದೆ ಕ್ವಶನ್ಸ್ಗಳು. ಎಕನಾಮಿ ಬೇಸಿಕ್ಸ್ ಕ್ವಶನ್ಸ್ಗಳು ಹೆಂಗ್ ಕೇಳಿದ್ದ, ಮತ್ತೆ ಬಜೆಟ್, ಎಕನಾಮಿಕ್ ಸರ್ವ್ ಎಲ್ಲ ಕೂಡ ಡೀಟೇಲ್ ಆಗಿದೆ. ಕನ್ನಡ ಇಂಗ್ಲಿಷ್ ಎರಡಲ್ಲಿ ತಗೊಂಡು ನೋಡಿ. NNPಗೆ ನೆಟ್ ನ್ಯಾಷನಲ್ ಪ್ರಾಡಕ್ಟ್ ಅಂತ ಕರಿತೀವಿ ಸ್ನೇಹಿತರೆ. ಇದಕ್ಕೆ ಯಾವ ಸೂತ್ರ ಈ ಕೊಟ್ಟಿರ್ತಕ್ಕಂಥ 3 ಆಪ್ಷನ್ ಅಲ್ಲಿ ಸರಿ ಇದೆ ಅಂತ ಕೇಳಿದ್ದಾನೆ. ನ್ಯಾಷನಲ್ ನೆಟ್ ಪ್ರಾಡಕ್ಟ್ ಅಂತ ಏನ್ ಕರಿತೀವಿ, ಇಲ್ಲಿ ಮೊದಲು ನಿಮ್ಗೆ GDP ಏನು ಅಂತ ಗೊತ್ತಿರಬೇಕು. ನೋಡಿ, ನಾನು ಡೀಟೇಲ್ ಆಗಿ ಹೇಳ್ತೀನಿ ನಿಮ್ಗೆ. ಇಲ್ಲಿ ಡಿಸ್ಕಸ್ ಮಾಡೋದ್ರಲ್ಲಿ ಯಾವ್ದು ಕೇಳೋದು ಆನ್ಸರ್ ಮಾಡಬಿಡ್ಬೋದು. ಓಕೆ, ಫಸ್ಟ್ GDP ಅಂದ್ರೆ ಏನು ಗೊತ್ತಿದೆ? ನಮ್ಮ ದೇಶದ ಒಳಗೆ ಒಟ್ಟು ಏನು ಫೈನಲ್ ಓಕೆ ಸರಕು ಸೇವೆ, ಗೂಡ್ಸ್ ಅಂಡ್ ಸರ್ವಿಸಸ್ ಪ್ರೊಡ್ಯೂಸ್ ಮಾಡ್ತೀವಿ ಅಲ್ವ ಸರ್, GDP ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್, ಒಟ್ಟು ರಾಷ್ಟ್ರೀಯ ಉತ್ಪನ್ನ ಅಂತ ಕರಿತೀವಿ. ನಮ್ಮ ದೇಶದ ಎಲ್ಲೆ ಒಳಗೆ ಏನು ಒಟ್ಟು ಸರಕು ಸೇವೆಗಳು ಒಂದು ವರ್ಷದಲ್ಲಿ ಆಗುತ್ತೆ, ದಟ್ ಇಸ್ GDP. ನಿಮ್ಗೆ ಗೊತ್ತಿದೆ GDP ಇಸ್ ದಿಸ್ ಒನ್. ಇದನ್ನ ಫಾರ್ಮುಲಾದಲ್ಲೂ ಕೂಡ ಮಾಡ್ತೀವಿ. ಓಕೆ, ಇನ್ನೊಂದು GNP ಅಂತ ಬರುತ್ತೆ. ಓಕೆ, GNP. ವಾಟ್ ಇಸ್ GNP? ಗ್ರಾಸ್ ನ್ಯಾಷನಲ್, ಇದು ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅದ, ಇದು ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್ ಅಂತ. ಓಕೆ, ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್, ದೇಶೀಯ ಉತ್ಪನ್ನ ಅಂತ ಕರಿತೀವಿ. ಏನ್ ಡಿಫರೆನ್ಸ್ ಇದಕ್ಕೂ? ನೋಡಿ, GDP ನಮ್ಮ ದೇಶದ ಒಳಗೆ ಆದ್ರೆ GNP ದೇಶದ ಒಳಗೆ ಏನಾಗುತ್ತೆ ವಿತ್ ನೆಟ್ ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್ ಅಂತ ಕರಿತೀವಿ. ಓಕೆ, ನೆಟ್ ವೆರಿ ವೆರಿ ಇಂಪಾರ್ಟೆಂಟ್ ಇದು ಪಾಯಿಂಟ್. ಯಾಕೆ ಹೇಳ್ತಾ ಇದೀನಿ ಅಂದ್ರೆ GNP ಈಗ GDP ಏನಾಗುತ್ತೆ, ನಮ್ಮ ದೇಶದಲ್ಲಿ ನಾವು ಇದೀವಿ, ವಿದೇಶಿಗರು ಇರ್ತಾರೆ, ಅವರು ಕೂಡ ದುಡ್ಡು ಸಂಪಾದನೆ ಮಾಡ್ತಿರ್ತಾರೆ. ಒಟ್ಟಿನಲ್ಲಿ ನಮ್ಮ ದೇಶದ ಎಲ್ಲೇ ಒಳಗೆ ಏನಾಗುತ್ತೆ ಸಂಪಾದನೆ ಒಟ್ಟು ಒಂದು ವರ್ಷದಲ್ಲಿ ಗೂಡ್ಸ್ ಅಂಡ್ ಸರ್ವಿಸಸ್, ಓಕೆ ಸರಕು ಸೇವೆಗಳು, ಅದು ಇನ್ಕ್ಲೂಡಿಂಗ್ ಎವರಿಬಡಿ ಯಾರಿದ್ದಾರೆ ದೇಶದೊಳಗೆ ಅವರು. ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್ ಅಂದ್ರೆ ಏನಾಗುತ್ತೆ, ಇಲ್ಲಿ ನಮ್ಮ ದೇಶದೊಳಗೆ ಆಗೋದು ಮತ್ತೆ ನಮ್ಮ ದೇಶದ ಹೊರಗೆ ನಮ್ಮ ಜನರು ಇರ್ತಾರೆ, ಅವರು ದುಡ್ಡು ಸಂಪಾದನೆ ಮಾಡಿ ಈ ಕಡೆ ಕಳಿಸ್ತಾ ಇರ್ತಾರೆ ಇಂಡಿಯಾಗೆ. ಸೊ ಅದು ಇನ್ಕ್ಲೂಡ್ ಆಗುತ್ತೆ. ಬಟ್ ಇಲ್ಲಿ ಏನಾಗುತ್ತೆ ಅಂದ್ರೆ ಇಲ್ಲಿ ನೆಟ್ ನಾನು ಹೇಳ್ತಾ ಇರೋದೇನು ಅಂತಂದ್ರೆ, ಇಲ್ಲಿ ಅದೇ ವಿದೇಶಿಗರು ಇಲ್ಲಿ ಇರ್ತಾರಲ್ಲ, ಹೆಂಗೆ ದೇಶೀಯರು ನಾವು ವಿದೇಶದಲ್ಲಿ ಕೆಲಸ ಮಾಡ್ತಾರೆ, ಹಂಗೆ ವಿದೇಶಿಗರು ಇಲ್ಲಿ ಕೆಲಸ ಮಾಡ್ತಿರ್ತಾರಲ್ಲ. ಸೊ ಆಗ ಅವರ ಒಂದು ಇದನ್ನು ಕೂಡ ಕಳಿಬೇಕಾಗುತ್ತೆ. ದಟ್ ಈಸ್ ಕಾಲ್ಡ್ ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್. ಅಂದ್ರೆ ಇಲ್ಲಿ ನಮ್ಮ ದೇಶೀಯ ಜನರು ಟೋಟಲ್ ಸಂಪಾದನೆ ಏನಾಗುತ್ತೆ, ಓಕೆ ಗೂಡ್ಸ್ ಅಂಡ್ ಸರ್ವಿಸಸ್ ಒಂದು ವರ್ಷದಲ್ಲಿ, ಅದು ಭಾರತದಲ್ಲಾಗಲಿ ಹೊರಗಡೆ ಅಲ್ಲ, ಅದನ್ನ ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್ ಅಂತ ಕರಿತೀವಿ. ಇದೆರಡು ಗೊತ್ತಿರಬೇಕು. ಇದನ್ನ ಫಾರ್ಮುಲಾ ಮುಖಾಂತರ ಮಾಡ್ತೀವಿ. ವೆರಿ ಇಂಪಾರ್ಟೆಂಟ್ ಸರ್, ಇದು ಫಾರ್ಮುಲಾ ನಮ್ಗೆ ಗೊತ್ತಿರಬೇಕು. GDP ಅಂತ C+I+G+X-M ಅಂತ ಕರಿತೀವಿ. ದಿಸ್ ಫಾರ್ಮುಲಾ ಇಸ್ ವೆರಿ 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 ಇಂಪಾರ್ಟೆಂಟ್. ಓಕೆ, ಇಲ್ಲಿ ತಗೊಂಡಿನಿ ಕನ್ನಡದಲ್ಲಿ ನಾನು ಹೇಳ್ತೀನಿ, ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಪ್ರತಿಯೊಂದು ಇದು ಬರಕ್ಕಿಂತ NNP ಬರಕ್ಕೆ ನಿಮ್ಗೆ ಇದು ಬೇಸಿಕ್ ನಿಮಗೆ ಗೊತ್ತಿರಬೇಕು. ಅರ್ಥ ಆಗ್ತದೆ ಹೇಳ್ತಾ ಇರೋದು. ಓಕೆ, ಓಕೆ, ನೆಟ್ ಫ್ಯಾಕ್ಟರ್ ಇನ್ಕಮ್ ಅಬ್ರಾಡ್ ಅಂತ ಹೇಳಿದೆ. GNP ಅಂದ್ರೆ ಏನು? GDP ಏನಿದೆ ಪ್ಲಸ್ ನೆಟ್ ಫ್ಯಾಕ್ಟರ್ ಇನ್ಕಮ್ ಅಬ್ರಾಡ್ ಅಂತ ಕರಿತೀವಿ. ಓಕೆ, ಅಂದ್ರೆ ನೆಟ್ ಫ್ಯಾಕ್ಟರ್ ಇನ್ಕಮ್ ಅಬ್ರಾಡ್ ಅಂದ್ರೆ ಏನರ್ಥ? GDP ಏನಿರುತ್ತೆ, ನೆಟ್ ಫ್ಯಾಕ್ಟರ್ ಅಂದ್ರೆ ಇಲ್ಲಿ ಈ ದೇಶದಲ್ಲಿ ಸಂಪಾದನೆ ಮಾಡೋದ್ರ ಕಳೆದು ಹೊರದೇಶದಲ್ಲಿ ನಮ್ಮ ಜನ ಏನ್ ಸಂಪಾದನೆ ಮಾಡಿ ದೇಶಕ್ಕೆ ಕಳಿಸ್ತಾರೆ ಅದನ್ನ ಕೂಡೋದು ನೆಟ್ ಅಂತ ಕರಿತೀವಿ. ಓಕೆ, ದಟ್ ಈಸ್ ಕಾಲ್ಡ್ GNP. ಅರ್ಥ ಆಗ್ತಿದೆಯಲ್ಲ? ಈಗ ಬರ್ತೀನಿ ನಾನು NNPಗೆ. ಓಕೆ, ಇದೇನು ಇದು ಗೊತ್ತಿರ್ಬೇಕು. C ಅಂದ್ರೆ ಸರ್ ಕನ್ಸ್ಯೂಮರ್. ನಾನು ವೆರಿ ಇಂಪಾರ್ಟೆಂಟ್ ಸರ್, ನಾನು ಇಲ್ಲೂ ತಗೊಂಡಿನಿ ಕನ್ನಡದಲ್ಲೂ, ಇದು ಆಮೇಲೆ ಡಿಸ್ಕಸ್ ಮಾಡ್ತೀನಿ. ಇದಕ್ಕೆ ನೋಡಿ, C ಅಂದ್ರೇನು? ಕನ್ಸ್ಯೂಮರ್ ಅಂದ್ರೇನು? ನಾಗರಿಕರು, ಪ್ರಜೆಗಳು ಅವರ ಒಂದು ಖರ್ಚು ಏನ್ ಮಾಡ್ತಾರೆ, ಕನ್ಸ್ಯೂಮರ್ ಎಕ್ಸ್ಪೆಂಡಿಚರ್ ಅಂತ ಕರಿತೀವಿ. I ಅಂದ್ರೆ ಬಿಸ್ನೆಸ್ ಇನ್ವೆಸ್ಟ್ಮೆಂಟ್ ಏನ್ ಮಾಡ್ತಾರೆ ದುಡ್ಡು ನಮ್ಮ ದೇಶದಲ್ಲಿ. G ಅಂದ್ರೆ ಗೌರ್ಮೆಂಟ್ ಎಕ್ಸ್ಪೆಂಡಿಚರ್. ಓಕೆ, ಪ್ಲಸ್ ನೆಟ್ ಎಕ್ಸ್ಪೋರ್ಟ್ ಮೈನಸ್ ಇಂಪೋರ್ಟ್, ಇದು GDP. ದಿಸ್ ಇಸ್ ದ ಫಾರ್ಮುಲಾ. ಸೊ ಬೇಕಾದ್ರೆ ಈ GNPಗೆ ಇದ್ರ ಜೊತೆಗೆ ಪ್ಲಸ್ NFIA ನೆಟ್ ಫ್ಯಾಕ್ಟರ್ ಇನ್ಕಮ್ ಅಬ್ರಾಡ್ ಅಂತ ಏನ್ ಕರೆದೆ, ಸೊ ಅದೊಂದು ಸೇರಿದ್ರೆ GNP ಆಗುತ್ತೆ. ಅರ್ಥ ಆಯ್ತಲ್ಲ? GDP GNP
ಈಗ NNP ಅಂದ್ರೆ ನೆಟ್ ಅಂತ ಕರಿತೀವಿ. ನೆಟ್ ನ್ಯಾಷನಲ್ ಪ್ರಾಡಕ್ಟ್ ಅಂದ್ರೆ ಏನು? ಈ GNP ಏನಿದೆಯಲ್ಲ ಸರ್, GNP ಮೈನಸ್ ಸವಕಳಿ ಅಥವಾ ಡಿಪ್ರಿಸಿಯೇಷನ್ ಅಂತ ಕರಿತೀವಿ. ಅಂದ್ರೆ ಈಗ ಏನೋ ತಗೊಂಡಿರ್ತೀವಿ, ನೆಕ್ಸ್ಟ್ ಇಯರ್ ಏನಾಗುತ್ತೆ ಅದ್ರ ಬೆಲೆ ಹಂಗೆ ಇರುತ್ತೆ, ಬಟ್ ಅದರಿಂದ ಸವಕಳಿ ಆಗಿರುತ್ತಲ್ಲ, ಒಂದು ಮೆಷಿನ್ ತಗೊಂಡು ನೆಕ್ಸ್ಟ್ ವರ್ಷ ಸವಿದೋಗಿರುತ್ತಲ್ಲ, ಆಗ ಜಸ್ಟ್ ನಾವು ಏನ್ ಮಾಡ್ತೀವಿ, ಅದರ ಒಂದು ಬಿಡಿ ಬಾಳ್ ರಿಪ್ಲೇಸ್ ಮಾಡ್ತೀವಿ ಅಷ್ಟೇ. ಸೊ ಅದು ಮಾತ್ರ ಕೌಂಟ್. ಅಂದ್ರೆ ಈ ಸವಕಳಿ ಆಗಿರೋದ್ನ ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್ ಅಲ್ಲಿ ಸವಕಳಿನ ತೆಗೆದುಬಿಟ್ರೆ ನೆಟ್ ನ್ಯಾಷನಲ್ ಪ್ರಾಡಕ್ಟ್ ಬರುತ್ತೆ. ಓಕೆ, NNP ಇಸ್ ನಥಿಂಗ್ ಬಟ್ GNP ಮೈನಸ್ ಡಿಪ್ರಿಸಿಯೇಷನ್ ಅಥವಾ ಸವಕಳಿ ಅಂತ ಕರಿತೀವಿ. ಸೊ ಇದೆಯಾ ಇಲ್ಲಿ? ನೆಟ್ ನ್ಯಾಷನಲ್ ಪ್ರಾಡಕ್ಟ್ ಇಸ್ GNP ಮೈನಸ್ ಸವಕಳಿ ಇದೆ. ದಿಸ್ ಈಸ್ ಕರೆಕ್ಟ್. ಸವಕಳಿ ವೆಚ್ಚ, ಡಿಪ್ರಿಸಿಯೇಷನ್ ಅಂತ ಏನು? ಸವಕಳಿ. ಓಕೆ, ಅರ್ಥ ಆಗ್ತಿದೆಯಲ್ಲ ಇವಾಗ ನಾನು ಹೇಳ್ತಾ ಇರೋದು ನಿಮ್ಗೆ? ಓಕೆ ಸರ್, ಇನ್ನೊಂದೀಗ ಈಗ ಇದನ್ನ NNP ಇನ್ನೊಂದು ತರನು ಬರೀಬಹುದಲ್ವಾ? ಈಗ GNP ಅಂದ್ರೆ ಏನು ಸರ್? GNP ಅಂದ್ರೆ GDP ಪ್ಲಸ್ ನೆಟ್ ನ್ಯಾಷನಲ್ ಫ್ಯಾಕ್ಟರಿ ಇನ್ಕಮ್ ಅಬ್ರಾಡ್ ಅಂತ ಹೇಳಿದೆ. ಸೊ ಈಗ ಈ NNP ಹಿಂಗೂ ಬರೀಬೋದಲ್ವಾ? NNP ಇಸ್ ಈಕ್ವಲ್ ಟು GNP ಬದಲು ಇದನ್ನ ಇಲ್ಲಿಗೆ ಹಾಕ್ಬೋದಲ್ವಾ? ಏನಂತ ಹಾಕ್ಬೋದು? GDP ಪ್ಲಸ್ ನೆಟ್ ಫ್ಯಾಕ್ಟರ್ ಇನ್ಕಮ್ ಫ್ರಮ್ ಅಬ್ರಾಡ್. ಮತ್ತೆ ಈ GNPಗೆ ಈ ಮೊದಲನೇದು, ಇದು ಎರಡನೇದು ಅಂತೀನಿ. ಇಲ್ಲಿ GNPಗೆ ಎರಡನೇದು, ಮೊದಲನೇದು ಈಕ್ವೇಶನ್ ಹಾಕ್ತಾ ಇದ್ದೀನಿ. ಮೈನಸ್ ಇದೇನೋ ಸವಕಳಿ, ಡಿಪ್ರಿಸಿಯೇಷನ್ ಅಥವಾ ಸವಕಳಿ ಇದೆಯಾ? ಅದಿದೆ ನೋಡಿ. NNP ಅಂದ್ರೆ GDP ಪ್ಲಸ್ ವಿದೇಶ ಗಳಿಸಿದ ಆದಾಯ, ನೆಟ್ ನ್ಯಾಷನಲ್ ನಾನು ಹೇಳಿದ್ನಲ್ಲ, ಇನ್ಕಮ್ ಅಬ್ರಾಡ್ ಮೈನಸ್ ಸವಕಳಿ ವೆಚ್ಚ. ಇದು ಕರೆಕ್ಟ್ ಇದೆ. ಓಕೆ, NNP GDP ಮೈನಸ್ GDP ಅಲ್ಲ, GNP ಮೈನಸ್ ಸವಕಳಿ ಆಗ್ಬೇಕು. ಸೊ ಆಪ್ಷನ್ 1 ಅಲ್ಲ, ಅದು ಆಲ್ರೆಡಿ ಇದೆ. ಆಪ್ಷನ್ 3 ತಪ್ಪು. ಸೊ A ಮತ್ತು B ಇಸ್ ದ ರೈಟ್ ಆನ್ಸರ್. ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಅರ್ಥ ಆಯ್ತಲ್ಲ? ಸೊ ನೋಡಿ, ಈ NNP ನಿಮಗೆ ತಿಳ್ಕೊಳ್ಳಕ್ಕೆ GDP ಅಂದ್ರೆ ಏನ್ ಗೊತ್ತಿರಬೇಕು, GNP ಅಂದ್ರೆ ಏನ್ ಗೊತ್ತಿರಬೇಕು. ಬೇಸಿಕ್ ಗೊತ್ತಿದ್ರೆ ನೀವು ಮಾಡ್ಬೋದು. ಅರ್ಥ ಆಗಿದೆ ಅನ್ಕೋತೀನಿ ಸರ್. ಇಲ್ಲೂ ಕೊಟ್ಟಿದ್ದೀನಿ ನೋಡಿ, ನಾನು ಓದ್ಕೊಳ್ಬೇಕಂದ್ರೆ ಇಂಗ್ಲಿಷ್ ಕನ್ನಡ ಎರಡರಲ್ಲಿ ಕೊಟ್ಟಿದ್ದೀನಿ. ಓಕೆ, ಅರ್ಥ ಆಗಿದೆ ಅನ್ಕೋತೀನಿ. ಐ ವಿಲ್ ಮೂವ್ ಟು ನೆಕ್ಸ್ಟ್ ಕ್ವಶನ್. ಬನ್ನಿ ನೋಡಿ, ಇದು ನಮ್ಗೆ ವೆರಿ ಇಂಪಾರ್ಟೆಂಟ್ ಕ್ವಶನ್. ಇದೆಲ್ಲಿದೆ ಹೇಳ್ತೀರಾ? ಎಕನಾಮಿಕ್ಸ್ ಓದಿದ್ರಾ? ಲೇಟೆಸ್ಟ್ ಎಕನಾಮಿಕ್ ಸರ್ವೆ, ಕರ್ನಾಟಕ ಜಾಗತಿಕ ಸಾಮರ್ಥ್ಯ ಕೇಂದ್ರ ನೀತಿ 2024-29 ಸಂಬಂಧಿಸಿದ ಕೇಳಿದ್ದಾನೆ. 500 ಹೊಸ GCCಗಳನ್ನು ಆಕರ್ಷಿಸುವ ಗುರಿಯನ್ನು ಹೊಂದಿದೆ. 3.5 ಲಕ್ಷ ಉದ್ಯೋಗಗಳನ್ನು ಸೃಷ್ಟಿಸುತ್ತದೆ. 2029 ರೊಳಗೆ ರಾಜ್ಯದ ಆರ್ಥಿಕತೆ USD 50 ಮಿಲಿಯನ್ ಕೊಡುಗೆ ನೀಡುವ ನಿರೀಕ್ಷೆ ಇದೆ. ಯಾವ ಮೇಲಿನ ಹೇಳಿಕೆಗಳು ಸರಿಯಾಗಿದೆ? ಆಪ್ಷನ್ A ಮಾತ್ರನಾ, AB ನಾ, AC ನಾ, ABC ನಾ? ರೈಟ್ ಆನ್ಸರ್ 3 ಆಪ್ಷನ್ಗಳು ಕೂಡ ಕರೆಕ್ಟು. ಏನು ಕರೆಕ್ಟು, ಬಿನು ಕರೆಕ್ಟು, ಸಿನು ಕರೆಕ್ಟು. ಸರ್ ಇದು ಎಲ್ಲಿದೆ ಸರ್? ಸರ್ ಇದು ನಿಮಗೆ ಹೂಡಿಕೆ ಮತ್ತು ರಫ್ತು ಅಂತ ಯಾವ್ದ್ರಲ್ಲಿ ಸರ್? ಕರ್ನಾಟಕ ಎಕನಾಮಿಕ್ ಸರ್ವೆ, ಆರ್ಥಿಕ ಸಮೀಕ್ಷೆಯಲ್ಲಿ ಹೋಗಿ ನೋಡಿದ್ರೆ 3ನೇ ಚಾಪ್ಟರ್ ಇದು ನಾವು ಮಾಡಿರೋದೆ. ವಿಡಿಯೋ ಇದೆ ನಮ್ಮ ಪ್ಲೇ ಲಿಸ್ಟ್ ಅಲ್ಲಿ, ಹೋಗಿ ನೋಡಿ. PDF ಬೇಕಾ ತಗೊಳ್ಳಿ, ಅದನ್ನು ಬೇಕಾರೆ ನೋಡಿ. ಇಲ್ಲಿ ಕಂಪ್ಲೀಟ್ ಆಗಿ ಇಲ್ಲೆಲ್ಲ ಕೊಟ್ಟ ನೀತಿಗಳು ಅದರಲ್ಲಿದೆ ನೋಡಿ. GCC ನೀತಿ ನೋಡಿ, ಹೈಲೈಟು ಮಾಡಿದ್ದೀನಿ ನೋಡಿ, 500 ಹೊಸ 50 ಶತಕೋಟಿಯಷ್ಟು, 7.5 ಲಕ್ಷ ಕೋಟಿ ಹೂಡಿಕೆ, 20 ಲಕ್ಷ ಉದ್ಯೋಗ. ದಟ್ಸ್ ವೈ ಐ ಆಮ್ ಟೆಲ್ಲಿಂಗ್ ಯು ಸ್ನೇಹಿತರೆ. ಆರ್ಥಿಕ ಇದು ಈ ವರ್ಷದ ಕ್ವಶನ್ 2026, 25, 26 ಆರ್ಥಿಕ ಸಮೀಕ್ಷೆ ಲೇಟೆಸ್ಟ್ ವಿಡಿಯೋ ಇದೆಯಾ? ಹೋಗಿ. PDF ಬೇಕಾ ನೋಡಿ, ಐ ವಿಲ್ ಟೆಲ್ ಯು. ಕರ್ನಾಟಕ ಸರ್ಕಾರದ ಬಜೆಟ್ ಮತ್ತು ಆರ್ಥಿಕ ಸಮೀಕ್ಷೆ ಒಂದು PDF ಇದೆ. 99 ಪ್ಲಸ್ ಟ್ಯಾಕ್ಸ್ ಆಗುತ್ತೆ, 99 ರೂಪೀಸ್. ಓಕೆ, ಈಗ ಕೊನೆಯಲ್ಲಿ ಹೇಳ್ತೇನೆ ನಿಮಗೆ ಅಂತ. ನಮ್ಮ ಇಮೇಲ್ ID ಬ್ಯಾಂಕಿಂಗ್ ಫೋರಮ್ 1 ಅಂತ ಏನಿದೆ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ, ಅಲ್ಲಿ ಮಾಡಿದ್ರು ನಾವು ಅದು ಲಿಂಕ್ ಕಳಿಸ್ತೀವಿ. ಅದನ್ನು ನೀವು ಅಲ್ಲಿ ಹೋಗಿ ಪರ್ಚೇಸ್ ಮಾಡಿ ಸ್ಕ್ರೀನ್ ಶಾಟ್ ಕೊಟ್ಟರೆ ನಾವು ಕಳಿಸೋ ಅಕೌಂಟ್ಗೆ ಡೀಟೇಲ್ ಹಾಕಿದ್ರೆ ಆಗುತ್ತೆ, ಅಥವಾ ನಮ್ಮ ಮೊಬೈಲ್ ನಂಬರ್ಗೆ ವಾಟ್ಸಪ್ ಮಾಡಿದ್ರು ಆಗುತ್ತೆ. ಓಕೆ, ಸೊ ಇದನ್ನ ನೀವು ಈ ವಿಡಿಯೋ ನಮಗೆ ವಿಡಿಯೋ ನೋಡ್ತೀನಿ ಅಂದ್ರೆ ನಮ್ಮ ಸಪರೇಟ್ ಕರ್ನಾಟಕ ಮತ್ತು ನಮ್ಮ ಭಾರತ ದೇಶದ ಒಂದು ಆರ್ಥಿಕ ಸಮೀಕ್ಷೆ ಬಜೆಟ್ ಸಪರೇಟ್ ಪ್ಲೇ ಲಿಸ್ಟ್ ಇದೆ. ಅಲ್ಲೂ ಹೋಗಿ ಫ್ರೀಯಾಗಿ ವಿಡಿಯೋ ಬೇಕಾದ್ರೆ ನೋಡ್ಬೋದು, PDF ಬೇಕಂದ್ರೆ ತಗೋಬಹುದು. ಓಕೆ, ಕೊನೆಯಲ್ಲಿ ಹೇಳ್ತೀನಿ ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಓಕೆ, ಇದು ಅಷ್ಟೇ ನಮ್ಮ ಇದರಲ್ಲಿ ಬಜೆಟ್ ಮತ್ತು ಎಕನಾಮಿಕ್ಸ್ ಅಲ್ಲಿ ಡಿಸ್ಕಸ್ ಆಗಿತ್ತು. ಕರ್ನಾಟಕದ ಮೊದಲ ಸಂಪೂರ್ಣ ಮೀಟರ್ ಅಳವಡಿಕೆ ಉಳ್ಳ ಸಣ್ಣ ಪಟ್ಟಣದ ನಳದಿಂದ ನೇರ ಕುಡಿಯುವ ನೀರು ಅಂದ್ರೆ ಡ್ರಿಂಕ್ ಫ್ರಮ್ ಟ್ಯಾಪ್ ವಾಟರ್ ಡೈರೆಕ್ಟ್ ಆಗಿ. ಓಕೆ, ಡ್ರಿಂಕ್ ಫ್ರಮ್ ಟ್ಯಾಪ್ ಅಂತಕ್ಕಂಥ ಡೈರೆಕ್ಟ್ ಆಗಿ ನದಿಯಿಂದನೇ ಕೊಡ್ತಕ್ಕಂಥದ್ದು. ಯಾವ ರಿವರ್ ಇಂದ ಆ ತರ ಡೈರೆಕ್ಟ್ ಆಗಿ ಆ ನಗರಕ್ಕೆ ಡೈರೆಕ್ಟ್ ಆಗಿ ಕೊಟ್ಟಿದ್ರು ಅಂತ ಕೇಳಿದ್ದಾನೆ. ಓಕೆ, ಯಾವ ನದಿಯಿಂದ? ಕಾಳಿ ನದಿಯಿಂದ. ಎಲ್ಲಿಗೆ ಸರ್? ದಾಂಡೇಲಿ ಅಲ್ವಾ ಸರ್? ದಾಂಡೇಲಿ ಎಲ್ಲಿ ಜಾರಿಗೆ ತರಲಾಗಿತ್ತು ಡ್ರಿಂಕ್ ಫ್ರಮ್ ಟ್ಯಾಪ್ ಅಂತ. 24/7 ಮೀಟರ್ ಕುಡಿಯುವ ನೀರು
ಮೀಟರ್ ಮುಖಾಂತರ ನೀವು ತಿರುಗಿಸಿದ್ಮೇಲೆ ಮೀಟರ್ ಆನ್ ಆಗಿರುತ್ತೆ, ಎನಿ ಟೈಮ್ ಬರ್ತಾ ಇರುತ್ತೆ. ಓಕೆ, ಸೊ ನೋಡಿ ಎಷ್ಟು ಚೆನ್ನಾಗಿದೆ ಕ್ವಶನ್. ನೆಕ್ಸ್ಟ್ ಬರ್ತೀನಿ, ಇದು ಅಷ್ಟೇ ವೆರಿ ಇಂಪಾರ್ಟೆಂಟ್, ಸ್ಕೀಮ್ ರಿಲೇಟಿವ್ ಎಲ್ಲ ಸ್ಕೀಮ್ಸು ಕರ್ನಾಟಕ ಬಜೆಟ್ ಮತ್ತು ಎಕನಾಮಿಕ್ ಸರ್ವೆಯಲ್ಲಿ ಮೆನ್ಷನ್ ಆಗಿರ್ತಕ್ಕಂಥದ್ದು ಲಾಸ್ಟ್ ಇಯರ್ ಈ ಇಯರ್. ಓಕೆ, ನೀರಿದ್ದರೆ ನಾಳೆ ಯೋಜನೆಗೆ ಸಂಬಂಧಪಟ್ಟಂತೆ ಯಾವ ಹೇಳಿಕೆ ಸರಿ ಇದೆ ಅಂತ ಕೇಳಿದ್ರು. ಅತಿಯಾದ ಬಳಸಲಾದ ಅಂತರ್ಜಲ ಪ್ರದೇಶಗಳಲ್ಲಿ ನೀರಿನ ಪುನರುಜ್ಜೀವನ. ಸಿಂಪಲ್ ಸರ್, ಗೊತ್ತಿಲ್ಲ ಅಂದ್ರೆ ಕಾಮನ್ ಸೆನ್ಸ್ ಯೂಸ್ ಮಾಡೋಣ. ನೀರಿದ್ದರೆ ನಾಳೆ ಅಂದ್ರೆ ಇವತ್ತಿದ್ರೆ ನಾಳೆ ನೀರು ಸಿಗುತ್ತೆ ಅಂತ, ಇವತ್ತು ಸಂರಕ್ಷಣೆ ಮಾಡಬೇಕು ಅಂತ ಅರ್ಥ ಅಲ್ವಾ? ನೋಡಿ, ಅತಿಯಾದ ಬಳಸಲಾದ ಅಂತರ್ಜಲ ಪ್ರದೇಶ ನೀರಿನ ಪುನರುಜ್ಜೀವನ ಅಂದ್ರೆ ವಾಟರ್ ರಿಜ್ಯುನೇಷನ್ ಮಾಡಬೇಕು, ಪುನರುಜ್ಜೀವನ ಮಾಡಬೇಕು. ಎಸ್, ಇದು ಕರೆಕ್ಟ್ ಇದೆ. ಕಾಮನ್ ಸೆನ್ಸ್ ಯೂಸ್ ಮಾಡೋಣ, ಓದಿಲ್ಲ ಅಂದ್ರು. ನೋಡಿ, ಕೆರೆಗಳಲ್ಲಿನ ಅಂತರ್ಜಲ ಮಟ್ಟವನ್ನು ಮೇಲ್ವಿಚಾರಣೆ ಮಾಡಲು ಕೃತಕ ಬುದ್ಧಿ ಮತ್ತು ಅಳವಡಿಕೆ. ಹೌದು ಸರ್, ಯೂಸ್ ಮಾಡಿಕೊಂಡು ಕೆರೆಗಳಲ್ಲಿ ಹೆಂಗೆ ನಾವು ಅಂತರ್ಜಲನ ಇದು ಮಾಡ್ಬೋದು, ಟೆಕ್ನಾಲಜಿಗಳು ಏನನ್ನು ಹಾಕ್ಬೋದು, ಮುಖಾಂತರ ಕೇಳ್ಕೊಂಡು ಎಲ್ಲ ಇಂಪ್ಲಿಮೆಂಟ್ ಮಾಡೋಣ ಅಂತ ಹೇಳಿ ಅಲ್ವಾ? ಟೆಕ್ನಾಲಜಿ ಯೂಸ್ ಮಾಡಬೇಕು. ಕಡಿಮೆ ಅಂತರ್ಜಲ ಬಳಕೆ ಇರುವ ಪ್ರದೇಶಗಳಲ್ಲಿ ಕೊಳವೆ ಬಾವಿಗಳನ್ನು ಕೊರೆಯುವಲು ಪ್ರೋತ್ಸಾಹಿಸುವುದು. ನೋಡಿ, ಇದು ನೆಗೆಟಿವ್ ಸ್ಟೇಟ್ಮೆಂಟು, ಇದು ಅಲ್ಲ. ಕೊಳವೆ ಬಾವಿ ಅಂದ್ರೆ ಬೋರ್ವೆಲ್ ಹಾಕು ಅಂತ ಹೇಳ್ತಾರೆ. ನೀರು ಇರಬೇಕು ಅಂದ್ರೆ ಬೋರ್ವೆಲ್ನ ಕಮ್ಮಿ ಮಾಡಬೇಕು, ಬೋರ್ವೆಲ್ನ ರಿಜುವನೇಟ್ ಮಾಡಬೇಕು ಅಲ್ವಾ? ಆಪ್ಷನ್ ಸಿ ತಪ್ಪು. ನೀರನ್ನು ಬಳಕೆಯನ್ನು ಸಮತೋಲನಗೊಳಿಸುವ ಕುರಿತು ಜಾಗೃತಿ ಮೂಡಿಸೋದು. ಹೌದು ಸರ್, ಜಾಗೃತಿ ಮೂಡಿಸ್ಬೇಕು, ಅವೇರ್ನೆಸ್ ಮೂಡಿಸ್ಬೇಕು. ದಿಸ್ ಇಸ್ ಕರೆಕ್ಟ್. ಸೊ ABC ಕರೆಕ್ಟು, ABD ಕರೆಕ್ಟು, ಸಿ ತಪ್ಪು. ಸೊ ABD ಸರಿಯಾಗಿದೆ. ಕಾಮನ್ ಸೆನ್ಸ್ ಯೂಸ್ ಮಾಡಿದ್ರೆ ಆನ್ಸರ್ ಮಾಡಬಹುದಾ ಇದನ್ನ? ಇದು 15 ಜಿಲ್ಲೆಗಳಲ್ಲಿ ಫಸ್ಟ್ 252 ಗ್ರಾಮ ಪಂಚಾಯತ್ ಗುರಿಯಾಗಿಸ್ಕೊಂಡು ತಂದಿರತಕ್ಕಂತ ಒಂದು ಯೋಜನೆ. ಇಲ್ಲಿ ಕಡಿಮೆ ಅಂತರ್ಜಲ ಬಳಕೆ ಬಗ್ಗೆ ಕೊಳೆಯೋ ಬಾಗ್ಲೆ ಕೊರೆಯುವುದನ್ನು ಪ್ರೋತ್ಸಾಹಿಸುವುದನ್ನು ಕಮ್ಮಿ ಮಾಡಬೇಕು ಅಂತ ಹೇಳ್ತಕ್ಕಂಥದ್ದು. ತೆಗಿರಿ ಅಂತ ಹೇಳಲ್ಲ. ಅರ್ಥ ಆಗ್ತದಲ್ಲ? ಎಸ್, ನೆಕ್ಸ್ಟ್ ಬರ್ತೀನಿ. ಅಗೇನ್ ಇದು ನೋಡಿ 2025-26 ಹೋದ ವರ್ಷದ ಕೇಳಿದ್ದಾನೆ. ನಿಮ್ಗೆ ಈಗ ಅಪ್ಕಮಿಂಗ್ ಎಕ್ಸಾಮ್ ಅಲ್ಲಿ ಈ ವರ್ಷದ ಮ್ಯಾಕ್ಸಿಮಮ್ ಕೇಳ್ತಾನೆ. ಹೋದ ವರ್ಷದ ಒಂದು ಕೇಂದ್ರದ ಕೇಳಿದ್ದಾನೆ, ಸೆಂಟ್ರಲ್ ಬಜೆಟ್ ಬಗ್ಗೆ ಕೇಳಿದ್ದಾನೆ. ಸರ್ಕಾರದ ಆದಾಯ ಮೂಳು, ರುಪೀಸ್ ಕಮ್ ಫ್ರಮ್ ಅಂತೀವಿ, ರುಪೀಸ್ ಕಮ್ ಫ್ರಮ್ ಆದಾಯ ಮೂಲಗಳು. ನಾನು ಇದನ್ನ ಮಾಡಿರ್ತೀನಿ ನಿಮಗೆ, ₹1 ಹಿಂಗೆ ಹಾಕ್ಬಿಟ್ಟು ಹಿಂಗೆ ನಿಮಗೆ ವೆನ್ ಡಯಾಗ್ರಾಮ್ ಅಲ್ಲಿ ಹಾಕಿರ್ತೇನೆ. ಇದರಿಂದ ಇನ್ಕಮ್ ಟ್ಯಾಕ್ಸ್ ಇಂದ ಎಷ್ಟು ಬಂತು, ಕಾರ್ಪೊರೇಷನ್ ಟ್ಯಾಕ್ಸ್ ಇಂದ ಎಷ್ಟು ಬಂತು, GST ಇಂದ ಎಷ್ಟು ಬಂತು, ಇಲ್ಲಿಂದ ಎಷ್ಟು ಖರ್ಚಾಯ್ತು ಅಂತೆಲ್ಲ ನಾನು ನಿಮ್ಗೆ ಬಜೆಟ್ ಹೇಳಿರ್ತೀನಿ, ಚೆಕ್ ಮಾಡಿ. ಇದು ಹೋದ ವರ್ಷದ್ದು, ಈ ವರ್ಷದ್ದು ಕೇಳ್ತೀನಿ, ಈ ವರ್ಷದ್ದು ತೋರಿಸ್ತೀನಿ ನಾನು ನಿಮಗೆ. 25-26 ಗೊತ್ತಿರಬೇಕು, ಗೊತ್ತಾಯ್ತಾ? ಓಕೆ, ಹೋದ ವರ್ಷದ ಪ್ರಕಾರ ಫಸ್ಟ್ ಕಾರ್ಪೊರೇಷನ್ ಟ್ಯಾಕ್ಸ್ ಬರುತ್ತೆ, ಆಮೇಲೆ ನಿಮಗೆ GST ಬರುತ್ತೆ, ಆಮೇಲೆ ಆದಾಯ ತೆರಿಗೆ ಇನ್ಕಮ್ ಟ್ಯಾಕ್ಸ್ ಫಸ್ಟ್ ಬರುತ್ತೆ, ಆಮೇಲೆ GST ಬರುತ್ತೆ, ಆಮೇಲೆ ಕಾರ್ಪೊರೇಷನ್ ಟ್ಯಾಕ್ಸ್ ಬರುತ್ತೆ, ಆಮೇಲೆ ಅಬಕಾರಿ ಬರುತ್ತೆ. ಸೊ ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಓಕೆ, ಇದು ಹೋದ ವರ್ಷದ್ದು. ಈ ವರ್ಷದ್ದು ಸೇಮ್, ಸ್ವಲ್ಪ ವ್ಯತ್ಯಾಸ ಇದೆ, ನಾನು ತೋರಿಸ್ತೀನಿ. ಐ ವಿಲ್ ಶೋ ಯು. ಹೋದ ವರ್ಷದ ನೋಡಿಲಿ, ಇದು 2025-26 ಬಜೆಟ್ ಕೇಂದ್ರದ್ದು. ಸ್ಟೇಟ್ದು ಗೊತ್ತಿರಬೇಕು ನಿಮಗೆ, ಸ್ಟೇಟ್ದು ಗೊತ್ತಿರಬೇಕು. ಓಕೆ, ಕೇಂದ್ರದಲ್ಲಿ ನೋಡಿ ಫಸ್ಟ್ ಯಾವ್ದು ಸರ್? ಇಲ್ಲಿ ಬಾರೋಯಿಂಗ್ ಬಿಟ್ಟಾಕಿ 24 ಇನ್ಕಮ್ ಟ್ಯಾಕ್ಸ್ ಅಲ್ವಾ ಸರ್? ಆದಾಯ ತೆರಿಗೆ ಫಸ್ಟ್ ಪೊಸಿಷನ್ ಇದೆ, ಇದು ನಾವು ತಗೊಳ್ತಕ್ಕಂಥದ್ದು. ಅದು ಬಿಟ್ಟಾಕಿ, ಅದು ಬಿಟ್ಟರೆ ನೆಕ್ಸ್ಟ್ GST ಇದೆ, ಆಮೇಲೆ ಕಾರ್ಪೊರೇಷನ್ ಟ್ಯಾಕ್ಸ್ ಇದೆ. ಬಟ್ ಈ ವರ್ಷ ಫಸ್ಟ್ ಕಾರ್ಪೊರೇಷನ್ ಬರುತ್ತೆ, ಆಮೇಲೆ GST ಆಗುತ್ತೆ. ಐ ವಿಲ್ ಶೋ ಯು. ಈ ವರ್ಷ 2026-27 25-26 ಆಯ್ತು. ಈ ವರ್ಷ ಎಷ್ಟು? 26-27ನ ಬಜೆಟ್ ಕೇಂದ್ರದ್ದು. ಅಲ್ಲಿ ನೋಡಿ, ಫಸ್ಟ್ ನಿಮಗೆ ಆದಾಯ ತೆರಿಗೆ ಬರುತ್ತೆ, ಸೆಕೆಂಡ್ ಕಾರ್ಪೊರೇಷನ್, ಮೂರನೇ ನೋಡಿ GST, ಕಾರ್ಪೊರೇಷನ್ ಆದ್ಮೇಲೆ GST ಅಲ್ವಾ? ಇಲ್ಲಿ ಹಂಗಲ್ಲ, ಇಲ್ಲಿ GST 18%, ಕಾರ್ಪೊರೇಷನ್ 17%. ಯಾವುದು? ಆದ್ರೂ ಹೋದ ವರ್ಷ. ಈ ವರ್ಷದ ಬಜೆಟ್ ಅಲ್ಲಿ ಉಲ್ಟಾ ಆಗಿದೆ. ಇದು ಆದಾಯ ಬರುವುದು, ಹಾಗೆ ದುಡ್ಡು ಹೋಗೋದು ಯಾವ್ದಕ್ಕೆ ಎಷ್ಟು ಜಾಸ್ತಿ? ತೆರಿಗೆ ಮತ್ತೆ ರಾಜ್ಯಗಳ 22% ಹೋಗುತ್ತೆ, ಬಡ್ಡಿ ಪಾವತಿ 20% ಹೋಗುತ್ತೆ, ಕೇಂದ್ರ ವಲಯ 17% ಹೋಗುತ್ತೆ. ಓಕೆ, ಅರ್ಥ ಆಗ್ತಿದೆಯಲ್ಲ? ರಕ್ಷಣೆ 14%. ನೋಡಿ, ಇವೆಲ್ಲ ಹೆಂಗ್ ಕೇಳ್ತಾನೆ ಅಂತ. ಇವೆಲ್ಲ ನಾವು ಬಜೆಟ್ ಅಲ್ಲಿ ಮಾಡಿದ್ವಿ, ಕೇಂದ್ರದ ಬಜೆಟ್ ಇದೆ. ಓಕೆ, ನಮ್ಮ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿ ಸ್ನೇಹಿತರೆ. ವಿಡಿಯೋ ನೋಡಿ, ದಟ್ಸ್ ವೈ ಹೆಂಗ್ ಕೇಳಿದಾನೆ, ಕ್ವಶನ್ ಕೇಳಿದಾನೆ. ಇದು KEA ಕ್ವಶನ್, ಈ ವರ್ಷದ ನಾ ಹೇಳ್ತಾ ಇರೋದು. ನೀವು ಓದ್ಬೇಕು, ಯಾವುದೇ ಎಕ್ಸಾಮ್ PC ಇಂದ DC ತನಕ ಓದ್ಲೇಬೇಕು. ಓಕೆ ಫೈನ್ ಸರ್. ನೆಕ್ಸ್ಟ್ ಬಂದ್ಬಿಡ್ಲಾ? ಬನ್ನಿ ನೋಡಿ, ಇದು ಈ ವರ್ಷದ ಬಜೆಟ್ ಕೇಳಿದ್ದಾನೆ, 26-27 ಕರ್ನಾಟಕದ ಬಜೆಟ್. ಮೀನುಗಾರಿಕೆ ಸಂಬಂಧಿಸಿದ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ. ಈ ವರ್ಷ 2022 ಬಂದಿರೋದು ಕ್ವಶನ್ಸ್. ನೋಡಿ, ಮಂಗಳೂರು ಮೀನುಗಾರಿಕೆ ಕಾಲೇಜಿನಲ್ಲಿ ಶ್ರೇಷ್ಠತಾ ಕೇಂದ್ರ ಎಕ್ಸಲೆನ್ಸ್ ಸೆಂಟರ್ ಸ್ಥಾಪನೆ, ಮೀನುಗಾರಿಕೆಗೆ ಸಂಬಂಧಪಟ್ಟಂತೆ ಕೇಳಿರೋದು. ₹50 ಕೋಟಿ ವೆಚ್ಚದಲ್ಲಿ ಮೀನುಗಾರಿಕೆ ಸಂಪರ್ಕ ರಸ್ತೆಗಳ ನಿರ್ವಹಣೆ, ಬೆಳಗಾವಿ, ದಾವಣಗೆರೆ, ಹುಬ್ಬಳ್ಳಿ ಮತ್ತು ಚಿಕ್ಕಮಗಳೂರು ಮತ್ಸ್ಯ ದರ್ಶನಿಗಳ ಸ್ಥಾಪನೆ. ಯಾವ ಹೇಳಿಕೆ ಸರಿಯಾಗಿದೆ? ಆಪ್ಷನ್ 1 ಕರೆಕ್ಟ್, ಆಪ್ಷನ್ 2 ಸಿ ಕರೆಕ್ಟು, ಮೂರನೇದು ಕರೆಕ್ಟಾ? ತಪ್ಪು, ಯಾಕಂದ್ರೆ 20 ಕೋಟಿ ಇರೋದು, 50 ಕೋಟಿ ಅಲ್ಲ. ಸೊ A and C ಇಸ್ ದ ರೈಟ್ ಆನ್ಸರ್. ನೋಡಿ, ಈ ಸ್ಲೈಡ್ ಜ್ಞಾಪಕ ಇದೆಯಾ? ನಮ್ಮ ಬಜೆಟ್ ಕರ್ನಾಟಕದ ಬಜೆಟ್ ಅಲ್ಲಿ ಈ ಸ್ಲೈಡ್ ಇದೆ ನೋಡಿ, ಓದಿದ್ರೆ
ಅದಕ್ಕೆ ಹೇಳ್ತಾರೆ ತಗೊಳ್ಳಿ PDF ಬೇಕಂತ ತಗೊಳ್ಳಿ, ವಿಡಿಯೋ ನೋಡಿ ಸಾಕು. ಓಕೆ, 20,000ಕ್ಕೂ ಹೆಚ್ಚಳ, 10,000ದಿಂದ 20,000ಕ್ಕೆ ಎಕ್ಸ್ಟ್ರಾ ಮಾಡಿದ್ದಾರೆ. ಮೀನು ಮಹಾವಿದ್ಯಾಲಯ ಸೆಂಟರ್ ಆಫ್ ಎಕ್ಸಲೆನ್ಸ್, ಬೆಳಗಾವಿ, ದಾವಣಗೆರೆ, ಹುಬ್ಬಳ್ಳಿ, ಚಿಕ್ಕಬಳ್ಳಾಪುರ ಮತ್ಸ್ಯದರ್ಶಿನಿ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಬಾಗಲಕೋಟೆಯಲ್ಲಿ ಮೀನು ಮಾರುಕಟ್ಟೆ, ಇವೆಲ್ಲ ಮಾಡಿದೀವಿ ಸ್ನೇಹಿತರೆ. ಬಡ್ಜೆಟ್ ಅದಕ್ಕೆ ಹೇಳ್ತಾ ಇರೋದು. ಅಟ್ಲೀಸ್ಟ್ ಕೇಂದ್ರದ ಬಡ್ಜೆಟ್ ಸರ್ವೆಗಿಂತ ಕರ್ನಾಟಕದ ಎಕ್ಸಾಮ್ ಅಲ್ಲ, ಕರ್ನಾಟಕದ ಬಡ್ಜೆಟ್ ಆರ್ಥಿಕ ಸಮೀಕ್ಷೆ ಹೆಚ್ಚಾಗಿ ಹೇಳ್ತಾರೆ. ಸೊ ಇದೆರಡೂ ಸೇರಿ ಒಂದು PDF ಇದೆ, ಬೇಕಂದ್ರೆ ತಗೊಳ್ಳಿ. 99 ರೂಪೀಸ್ ಆಗುತ್ತೆ ಪ್ಲಸ್ ಟ್ಯಾಕ್ಸ್. ನಮ್ಮ ಒಂದು ಇಮೇಲಿಂಗ್ ಮಾಡಿ, ಅಥವಾ ನಾವು ವಿಡಿಯೋ ಕೊನೆಯಲ್ಲಿ ಕೂಡ ಹೇಳ್ತೀನಿ ನಾನು ನಿಮಗೆ. ಅದು ಬಿಟ್ರೆ ನೆಕ್ಸ್ಟ್ ಬರ್ತೀನಿ, ಲಿಂಗ ಅಸಮಾನತೆ ಸೂಚ್ಯಾಂಕ. ನಾನು ಜಾಸ್ತಿ ಐ ಡೋಂಟ್ ವಾಂಟ್ ಟು ವೇಸ್ಟ್ ಯುವರ್ ಟೈಮ್. ಸುಮ್ಮನೆ ಒಂದು ಕ್ವಶನ್ ಇಟ್ಕೊಂಡು 1/4 ಗಂಟೆ ಹೇಳ್ಕೊಂಡು ನಿಮಗೆ 5 ಕ್ವಶನ್ ತಗೊಂಡು 1 ಅವರ್ ಮಾಡಲ್ಲ ನಾನು. 10 ಕ್ವಶನ್ ತಗೊಂಡು 15 ಕ್ವಶನ್ 20 ನಿಮಿಷದಲ್ಲಿ ಕವರ್ ಆಗಬೇಕು. ಆ್ಯಂಡ್ ಎಲ್ಲಾನು 360 ಡಿಗ್ರಿ ಪಾಯಿಂಟ್ ಆಫ್ ಡಿಸ್ಕಷನ್ ಆಗಿಬಿಡ್ಬೇಕು. ಓಕೆ, ಇದು ಲಿಂಗ ಅಸಮಾನ ಸೂಚ್ಯಾಂಕ. ಓಕೆ, ಜೆಂಡರ್ ಇನ್ಇಕ್ವಾಲಿಟಿ ಇಂಡೆಕ್ಸ್. ಇದನ್ನ ಯಾರು ಬಿಡುಗಡೆ ಮಾಡ್ತಾರೆ ಅದು ಗೊತ್ತಿರಬೇಕು. ಯಾರು ಬಿಡುಗಡೆ ಮಾಡ್ತಾರೆ? ಇತ್ತೀಚೆಗೆ ಯಾವಾಗ ಐತೆ? 2025ರಲ್ಲಿ ಆಗಿದೆ. 2025ರಲ್ಲಿ ಭಾರತದ ರ್ಯಾಂಕ್ ಎಷ್ಟು? ನೀವು ಪಟಾಪಟ ಅಂತ ಹೇಳ್ಬೇಕು, ನೀವು ಕಮೆಂಟ್ ಮಾಡ್ತಾ ಇರಬೇಕು. ಭಾರತದ ರ್ಯಾಂಕ್ ಎಷ್ಟು? 138, 39 ರಾಷ್ಟ್ರ ಎಕಾನಮಿಗಳಲ್ಲಿ ಭಾರತದ ರ್ಯಾಂಕು 38ನೇ ರ್ಯಾಂಕ್. ಇಫ್ ಐಮ್ ನಾಟ್ ರಾಂಗ್, 38, 39 ಇರಬೇಕು. 38 ಅನ್ಕೋತೀನಿ, ಚೆಕ್ಔಟ್ ಮಾಡಿ. 38. ಓಕೆ, ಇದರಲ್ಲಿ 3 ಇಂಡಿಕೇಟರ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಅದರ ಬೇಸಿಸ್ ಮೇಲೆ ಜೆಂಡರ್ ಇನ್ಕ್ಲೂಡ್. 0 ಅಂದ್ರೆ ಸಮಾನತೆ, 0 ಇದ್ರೆ ಸಮಾನತೆ ಇದೆ ಅಂತ, 1 ಇದ್ರೆ ಅಸಮಾನತೆ ಜಾಸ್ತಿ ಅಂತ. ಅಸಮಾನತೆ ಇದೆರಡು ನಡುವೆ ಡಿಸ್ಟ್ರಿಬ್ಯೂಷನ್ ಆಗುತ್ತೆ. ಅಂದ್ರೆ 0 ಅಂದ್ರೆ ಕಂಪ್ಲೀಟ್ ಸಮಾನತೆ, 0.1, 0.2 ಈ ತರ. 1 ಅಂತ ಬಂದ್ಬಿಟ್ರೆ ಸ್ಕೋರು ಕಂಪ್ಲೀಟೆಡ್. ಇನ್ಇಕ್ವಾಲಿಟಿ ತುಂಬಾ ಜಾಸ್ತಿ ಇದೆ ಮಹಿಳೆಯರಿಗೂ ಮತ್ತು ಪುರುಷರಿಗೂ ಅಂತ. ಇಲ್ಲ ಅದನ್ನೇ ಕೇಳಿದ್ದಾನೆ ನೋಡಿ. ಮಹಿಳೆಯರು ಮತ್ತು ಇದರ ಮೌಲ್ಯ ಹೆಚ್ಚಿನ ಮೌಲ್ಯ ಸೂಚಿಸುವುದು ಏನು ಅಂತ. ಹೆಚ್ಚಿನ ಮೌಲ್ಯ ಅಂದ್ರೆ ಏನರ್ಥ? ಜಾಸ್ತಿ ಅಂದ್ರೆ ಮ್ಯಾಕ್ಸಿಮಮ್ ಅಂದ್ರೆ 1, 0 to 1 ನಡುವೆ ಡಿಸ್ಟ್ರಿಬ್ಯೂಷನ್ ಆಗುತ್ತೆ ಅಂತ ಹೇಳಿದೆ. ಸೊ 1 ಇದ್ರೆ ಅಸಮಾನತೆ ಜಾಸ್ತಿ. ಎಲ್ಲಿದೆ ನೋಡಿ? ಮಹಿಳೆ ಪುರುಷರ ನಡುವಿನ ಕಡಿಮೆ ಅಸಮಾನತೆ ತಪ್ಪು, ಮಹಿಳೆ ಪುರುಷರ ನಡುವೆ ಕಡಿಮೆ ತಪ್ಪು, ಮಹಿಳೆ ಪುರುಷರ ನಡುವೆ ಹೆಚ್ಚಿನ ಎಸ್ ಇದೆ. ಮಾನವ ಅಭಿವೃದ್ಧಿ ಉಂಟಾಗುವ ನಷ್ಟ ಎಸ್, ದಿಸ್ ಇಸ್ ದ ರೈಟ್ ಆನ್ಸರ್. ಮಹಿಳೆ ಮತ್ತು ಪುರುಷರ ನಡುವೆ ಹೆಚ್ಚಿನ ಅಸಮಾನತೆ ಮತ್ತು ಮಾನವರು ಉಂಟಾಗುವ ಕಡಿಮೆ ನಷ್ಟ ಅಲ್ಲ. ಯಾವಾಗ ಹೆಚ್ಚು ಅಸಮಾನತೆ ಆಗುತ್ತೆ ಮಾನವ ಅಭಿವೃದ್ಧಿಗೆ ಅದು ನಷ್ಟ ಆಗುತ್ತೆ. ಸೊ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಮೋರ್ ಡಿಸ್ಪ್ಯಾರಿಟೀಸ್ ಬಿಟ್ವೀನ್ ದ ಫೀಮೇಲ್ಸ್ ಅಂಡ್ ಮೇಲ್ಸ್ ಅಂಡ್ ಮೋರ್ ಲಾಸ್ ಟು ದ ಹ್ಯೂಮನ್ ಡೆವಲಪ್ಮೆಂಟ್. ಅರ್ಥ ಆಗ್ತಿದೆ ಹೇಳ್ತಾ ಇರೋದು? ಸೊ ಅದನ್ನೇ ಹೇಳ್ತಾ ಇರೋದು ನಿಮಗೆ. ಸೊ ಮೋರ್ ಡಿಸ್ಪ್ಯಾರಿಟಿ, ಮೋರ್ ಲಾಸ್. 0 ಅಂದ್ರೆ ಈಕ್ವಾಲಿಟಿ ಅಂತ ಅರ್ಥ, ಸಮಾನತೆ. 1 ಅಂದ್ರೆ ಇನ್ಇಕ್ವಾಲಿಟಿ ಅಂತ. ಜಾಸ್ತಿ ಗ್ಯಾಪ್ ಆದಷ್ಟು ಇನ್ಇಕ್ವಾಲಿಟಿ ಜಾಸ್ತಿ ಆಗುತ್ತೆ, ಮಾನವ ಅಭಿವೃದ್ಧಿ ಕಾರಣಕ ಆಗುತ್ತೆ. ಭಾರತದ ರ್ಯಾಂಕ್ ಏನು ನಾನು ಹೇಳಿದೆ ನಿಮ್ಗೆ, ಲೇಟೆಸ್ಟ್. ಅಂಡ್ ಇಲ್ಲಿ ಯಾರು ಬಿಡುಗಡೆ ಮಾಡ್ತಾರೆ ಇದನ್ನ? ವಿಪೋ, ವರ್ಲ್ಡ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಆರ್ಗನೈಸೇಷನ್ ಅಂತ ಕರಿತೀವಿ. ಏನು ಸರ್? ವರ್ಲ್ಡ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಆರ್ಗನೈಸೇಷನ್ ಬಿಡುಗಡೆ ಮಾಡೋದು ವಿಪೋನ ಸಂಸ್ಥೆ. ನೋಡಿದ್ರ? ಎಲ್ಲ ಡಿಸ್ಕಸ್ ಮಾಡಿದ್ವಾ? ಅಂಡ್ ಭಾರತ ಒಳ್ಳೆ ರ್ಯಾಂಕ್ ಇದೆ. ಭಾರತ ಸೆಂಟ್ರಲ್ ಅಂಡ್ ಸೌತ್ ಏಷ್ಯಾದಲ್ಲಿ ಅಥವಾ ಲೋ ಇನ್ಕಮ್ ನೇಷನ್ಸ್ ಗಳಲ್ಲಿ ನಂಬರ್ 1 ಸ್ಟೇಜ್ ಅಲ್ಲಿ ಇದೆ. ಯಾಕಂದ್ರೆ ಅಷ್ಟು ಅಂದ್ರೆ ಇನ್ಇಕ್ವಾಲಿಟಿನ ಕಮ್ಮಿ ಮಾಡ್ತಾ ಇದ್ದಾರೆ ಅಂತ ಅರ್ಥ. ಯಾವ್ದು ಪ್ರಮುಖವಾಗಿ ನಾವು ನೋಡೋದು? ಇನ್ಇಕ್ವಾಲಿಟಿಯಿಂದ ರಿಪ್ರೊಡಕ್ಟಿವ್ ಹೆಲ್ತ್ ಅಂತ ಒಂದು, ಇನ್ನೊಂದು ಎಂಪವರ್ಮೆಂಟ್ ಅಂಡ್ ಲೇಬರ್ ಮಾರ್ಕೆಟ್ ಪಾರ್ಟಿಸಿಪೇಷನ್. ಈ 3 ಇಂಡಿಕೇಟರ್ ತುಂಬಾ ಇದೆ, ಸಣ್ಣದು 70 ಇಂಡಿಕೇಟರ್ 80 ಇಂಡಿಕೇಟರ್ ಇದೆ. ಬಟ್ ಈ 3 ಬೇಸಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಅರ್ಥ ಆಗ್ತಿದೆ ಹೇಳ್ತಾರೆ ಸ್ನೇಹಿತರೆ? ಹೆಂಗಿದೆ ನಿಮ್ಗೆ? ಇಂಡೆಕ್ಸ್ ಗಳ ಬಗ್ಗೆ ಕೇಳ್ತಾನೆ ಸ್ನೇಹಿತರೆ. ಗ್ಲೋಬಲ್ ಪೀಸ್ ಇಂಡೆಕ್ಸ್ ಆಗಿರ್ಬೋದು, ಇನ್ಇಕ್ವಾಲಿಟಿ ಇಂಡೆಕ್ಸ್ ಆಗಿರ್ಬೋದು. ಓಕೆ, ನಾವು ಇತ್ತೀಚೆಗೆ ಮೊನ್ನೆ ಕೂಡ ವೀಕ್ಲಿ ಕರೆಂಟ್ ಅಫೇರ್ ನಾವು ಮಾಡ್ತಾ ಇರ್ತೀವಿ. ಏನ್ ಮಾಡಿದ್ವಿ ಹೇಳಿ ನೋಡೋಣ? ಜೂನ್ ಕೊನೆ ವೀಕ್ಲಿ ಕರೆಂಟ್ ಅಫೇರ್ ಏನ್ ಮಾಡಿದ್ವಿ ನೋಡೋಣ. ಒಂದು ಇಂಪಾರ್ಟೆಂಟ್ ಇಂಡೆಕ್ಸ್ ಇದೆ. ಏನದು? ಯಾವ್ದು ಹೇಳಿ? ಹೇಳ್ತೀರಾ? ನೋಡಿದ್ರೆ ಹೇಳ್ತೀರಾ, ಇಲ್ಲಾಂದ್ರೆ ಇಲ್ಲ. ಒಂದು ಕ್ಲೂ ಕೊಡ್ತೀನಿ, ರೆಡಿನೆಸ್ ಇಂಡೆಕ್ಸ್ ಅಂತ. ಯಾವ ರೆಡಿನೆಸ್? ಯಾವ್ದಕ್ಕೆ ರೆಡಿ ಇರಬೇಕು? ನೀವೇ ಕಮೆಂಟ್ ಮಾಡಿ. ನೆಕ್ಸ್ಟ್, ಸಿಂಡಿಕೇಟ್ ಬ್ಯಾಂಕ್, ವಾಣಿಜ್ಯ ಬ್ಯಾಂಕು, ಬ್ಯಾಂಕ್ನೊಂದಿಗೆ ವಿಲೀನ. ಯಾವ್ದು ನೋಡಿದ್ಯಾ? 2021ರಲ್ಲಿ ಆಗಿರೋದು. ಪುನಃ ಕೇಳ್ತಾನೆ ಅವನು. ಮರ್ಜ್ ಆಗಿರೋದು. ಓಕೆ, ಯಾವ್ದು ಜೊತೆ ಮರ್ಜ್ ಆಯ್ತು? ಕೆನರಾ ಬ್ಯಾಂಕ್ ಜೊತೆ ಆಯ್ತಾ ಮರ್ಜು? ಕಾರ್ಪೊರೇಷನ್ ಬ್ಯಾಂಕ್ ಯೂನಿಯನ್ ಬ್ಯಾಂಕ್ ಜೊತೆ ಮರ್ಜ್ ಆಯ್ತಾ? ಆಂಧ್ರ ಬ್ಯಾಂಕ್ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಜೊತೆ ಮರ್ಜ್ ಆಯ್ತಾ? ಯುನೈಟೆಡ್ ಬ್ಯಾಂಕ್ ಆಫ್ ಇಂಡಿಯಾ ಇಂಡಿಯನ್ ಬ್ಯಾಂಕ್ ಜೊತೆ ಮರ್ಜ್ ಆಯ್ತಾ? ಯಾವ ಹೇಳಿಕೆ ಸರಿ? ಆಪ್ಷನ್ 1 ಕರೆಕ್ಟ್ ಇದೆ. ಆಪ್ಷನ್ 2 ಕರೆಕ್ಟ್ ಇದೆಯಾ? ಹೇಳ್ಬೇಕು, ನೀವು ಕಮೆಂಟ್ ಮಾಡ್ಬೇಕು ಸ್ನೇಹಿತರೆ. ಎಸ್, ಕರೆಕ್ಟ್ ಇದೆ. ಆಪ್ಷನ್ 3 ಆಂಧ್ರ ಬ್ಯಾಂಕ್ ಪಂಜಾಬ್ ಬ್ಯಾಂಕ್ ಆಯ್ತಾ? ಇಲ್ಲ. ಎಲ್ಲಿಗೋಯ್ತು? ಯುನೈಟೆಡ್ ಬ್ಯಾಂಕ್ ಆಫ್ ಇಂಡಿಯಾ ಇಂಡಿಯನ್ ಬ್ಯಾಂಕ್ ಅಲ್ಲ. ಸೊ ಆಪ್ಷನ್ ಎ ಮತ್ತೆ ಬಿ ಇಸ್ ದ ರೈಟ್ ಆನ್ಸರ್. ಈ ಸ್ಲೈಡ್ ಜ್ಞಾಪಕ ಇದೆಯಾ? ತುಂಬಾ ನಮ್ದು ವಿಡಿಯೋ 2-3 ವರ್ಷ ನೀವು ಮಾಡ್ತಿದ್ರೆ ಬರುತ್ತೆ. ಕೋಆಪರೇಟಿವ್ ಎಕ್ಸಾಮ್ಸ್ ಅಲ್ಲಿಗೆಲ್ಲ ಹೋಗ್ತಿರ ಗೊತ್ತಿರುತ್ತೆ.
ಆಂಧ್ರ ಬ್ಯಾಂಕು ಮತ್ತೆ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಕಾರ್ಪೊರೇಷನ್ ಬ್ಯಾಂಕು ಮರ್ಜ್ ಆಗಿತ್ತು. ಅಂಡ್ ಇಲ್ಲಿ ಯುನೈಟೆಡ್ ಬ್ಯಾಂಕ್ ಬಂದು ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಜೊತೆ ಮರ್ಜ್ ಆಗಿದೆ, ಯೂನಿಯನ್ ಬ್ಯಾಂಕ್ ಜೊತೆ ಅಲ್ಲ. ಸೊ ಸಿಂಡಿಕೇಟ್ ಬ್ಯಾಂಕು ಕೆನರಾ ಬ್ಯಾಂಕ್ ಜೊತೆ, ಅಲಹಾಬಾದ್ ಇಂಡಿಯನ್ ಬ್ಯಾಂಕ್ ಜೊತೆ ಮರ್ಜ್ ಆಗಿರೋದು. ವಿಜಯ ಬ್ಯಾಂಕು ಬ್ಯಾಂಕ್ ಆಫ್ ಬರೋಡಾ ಜೊತೆ ಮರ್ಜ್ ಆಯಿತು. ಸೊ ಗೊತ್ತಿರಬೇಕು. ಈಗ ಒಟ್ಟು ಮತ್ತೆ ಸ್ಟೇಟ್ ಬ್ಯಾಂಕ್ಗಳು ಯಾವ್ಯಾವುದು, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಜೊತೆ ಮರ್ಜ್ ಆಯಿತು, ಗೊತ್ತಿರಬೇಕಿದು. ಇದು 2017 ಆಗಿದ್ದು ಸ್ಟೇಟ್ ಬ್ಯಾಂಕು, ಇದು 2019 ಆಗಿದ್ದು, 21 ಲಾಸ್ಟ್ ಮರ್ಜ್ ಆಗಿದ್ದು. ಸೊ ಈಗ ಟೋಟಲ್ 12 ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್ಗಳಿದೆ. ಅದು ಹೆಡ್ ಕ್ವಾರ್ಟರ್ಸ್ ಎಲ್ಲೆಲ್ಲಿದೆ ಅಂತ ಕೂಡ ಕೊಟ್ಟಿದ್ದೀನಿ. ದಿಸ್ ಈಸ್ ಆಲ್ಸೋ ವೆರಿ 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 ಇಂಪಾರ್ಟೆಂಟ್. ಕೇಳ್ಬೋದು ಬೇಕಾದ್ರೆ ಹೆಡ್ ಕ್ವಾರ್ಟರ್ಸ್ ಹೊಂದಿಸಿ ಬರೆಯೋ ಇದೇ ಕ್ವಶನ್ ನಿಮಗೆ ಹೊಂದಿಸಿ ಬರೆಯೋ ಹೆಡ್ ಕ್ವಾರ್ಟರ್ಸ್ ಹಾಕಿ ಕೇಳ್ಬೋದು ನಿಮಗೆ. ಅರ್ಥ ಆಗ್ತಿದೆಯಲ್ಲ. ಮತ್ತೆ ಈಗ ಲೇಟೆಸ್ಟ್ ಆಗಿ ಲಾಸ್ಟ್ ಇಯರ್ ಏನಾಯ್ತು, ಗ್ರಾಮೀಣ ಬ್ಯಾಂಕ್ಗಳು ಮರ್ಜ್ ಆದ್ವು. ಈ ಕರ್ನಾಟಕದಲ್ಲಿ ಒಂದೇ ಒಂದು ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಅಂತ ಇರೋದು. ಎಲ್ಲಿದೆ ಅದರ ಹೆಡ್ ಕ್ವಾರ್ಟರ್ಸ್? ಬಳ್ಳಾರಿನ ಬೆಳಗಾವಿನ? ಕಮೆಂಟ್ ಮಾಡಿ, ಪಟಾಪಟ್ ಅಂತ ಕಮೆಂಟ್ ಮಾಡಿ. ಅದರ ಸ್ಪಾನ್ಸರ್ ಬ್ಯಾಂಕ್ ಯಾರು? ಕಮೆಂಟ್ ಮಾಡಿ ನೋಡೋಣ. ಸ್ಪಾನ್ಸರ್ ಬ್ಯಾಂಕ್ ಯಾರು? SBI ನ, ಕೆನರಾ? ನಾನೇ ನಿಮ್ಗೆ ಆಪ್ಷನ್ಸ್ ಕೊಡ್ತಾ ಇದ್ದೀನಿ. ಇದೆಲ್ಲ ಗೊತ್ತಿರಬೇಕು ಸ್ನೇಹಿತರೆ. ಕಮೆಂಟ್ ಮಾಡಿ. ಗೊತ್ತಿಲ್ಲ ಅಂದ್ರೆ ನಮ್ಮ ಕರೆಂಟ್ ಅಫೇರ್ ಓದ್ಕೊಂಡ್ ಬನ್ನಿ. ಎಲ್ಲನೂ ಹೇಳ್ಬಿಡಲ್ಲ ನಾನು. ದಟ್ಸ್ ವೈ ಐ ವಾಂಟ್ ಯು ಪೀಪಲ್ ಟು ಬಿ ಸರ್ಚ್ ಮಾಡಬೇಕು. ನೀವು ಆಕ್ಟಿವ್ ಇರಬೇಕು ಅನ್ನೋದು ನನ್ನ ಇಂಪಾರ್ಟೆಂಟು. ನಾನು 99% 1% ನಾನು ನಿಮ್ಗೋಸ್ಕರ ಕೊಟ್ಟಿರ್ತೀನಿ. 1 or 2% ನೀವು ಕೂಡ ಸರ್ಚ್ ಮಾಡಿ, ನೀವು ಆಕ್ಟಿವ್ ಆಗಿ ಏನೇನು ತಿಳ್ಕೋಬೇಕು ಅನ್ನೋದು ತಿಳ್ಕೊಳ್ಳಿ. ಓಕೆ, ಶಲ್ ಮೂಟು ನೆಕ್ಸ್ಟ್ ಕ್ವಶನ್. ಇದು ಅರ್ಥ ಆಯ್ತಲ್ಲ ಯಾವ್ದು ಸರಿ ಯಾವ ತಪ್ಪು ಅಂತ? ಓಕೆ ಸರ್, ಇಲ್ಲಿ ಹೇಳಿದೆ ನೋಡಿ. ಆಂಧ್ರ ಬ್ಯಾಂಕ್ ಬಂದು ನಾನು ನಿಮ್ಗೆ ಹೇಳಿದೆ, ಆಂಧ್ರ ಬ್ಯಾಂಕ್ ಮತ್ತು ಕಾರ್ಪೊರೇಷನ್ ಬ್ಯಾಂಕ್ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ. ಓಕೆ, ಪಂಜಾಬ್ ಅಲ್ಲ. ಯುನೈಟೆಡ್ ಬ್ಯಾಂಕ್ ಆಫ್ ಇಂಡಿಯಾ ಇಂಡಿಯನ್ ಬ್ಯಾಂಕ್ ಜೊತೆ ಅಲ್ಲ. ಎಲ್ಲಿಗಿದೆ? ಯುನೈಟೆಡ್ ಬ್ಯಾಂಕ್ ಆಫ್ ಇಂಡಿಯಾ ಬಂದು ಇಲ್ಲಿ ನೋಡಿ. ಯುನೈಟೆಡ್ ಬ್ಯಾಂಕ್ ಆಫ್ ಇಂಡಿಯಾ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಜೊತೆ ಮರ್ಜ್ ಆಗಿದೆ. ಓಕೆ, ಮೂಟು ನೆಕ್ಸ್ಟ್. ಅಗೇನ್ ಕರ್ನಾಟಕ ರಾಜ್ಯ 4ನೇ ಮಾನವ ಅಭಿವೃದ್ಧಿ ವರದಿ 2022 ಮುಖ್ಯ. ಇದನ್ನು ಕೂಡ ನಾವು ಕರ್ನಾಟಕ ಎಕನಾಮಿಕ್ ಸರ್ವೆದಲ್ಲಿ ಮಾಡಿದ್ದೀನಿ. 2026 ಕೇಳಿದ್ದೇನೆ. ಕರ್ನಾಟಕ ಆರ್ಥಿಕ ಸಮೀಕ್ಷೆ ಓದಿಲ್ಲ ಅಂದ್ರೆ ಓದಿ, ವಿಡಿಯೋ ನೋಡಿಲ್ಲ ಅಂದ್ರೆ ನೋಡಿ. ಎಲ್ಲ ವಿಡಿಯೋಗಳು ಫ್ರೀ ಆಗಿ ನಮ್ಮ ಯೂಟ್ಯೂಬಲ್ಲಿ ಇದೆ. ಕರ್ನಾಟಕದ ಎಕನಾಮಿಕ್ ಸರ್ವೆ 6ರಿಂದ 7 ಭಾಗದಲ್ಲಿ ಮುಗಿಸಿದ್ದೀನಿ. ರೈಟ್ ಆನ್ಸರ್ ಸುಸ್ಥಿರ ಯೋಗಕ್ಷೇಮದ ಕಡೆಗೆ ಅಂತರವನ್ನು ಕಡಿಮೆ ಮಾಡುವುದು. ಈ ಸ್ಲೈಡ್ ಜ್ಞಾಪಕ ಇದೆಯಾ? ಮಾನವ ಅಭಿವೃದ್ಧಿ ಅನ್ನೋ ಚಾಪ್ಟರ್ ಬರುತ್ತೆ. ಆ ಚಾಪ್ಟರ್ ಅಲ್ಲಿ ನಿಮಗೆ 4ನೇ ಕರ್ನಾಟಕ ರಾಜ್ಯದ ಮಾನವ ಅಭಿವೃದ್ಧಿ ವರದಿಯ ವಿಷಯ ಸುಸ್ಥಿರ ಆರೋಗ್ಯ ಯೋಗಕ್ಷೇಮದ ಕಡೆಗೆ ಅಂತರವನ್ನು ಕಡಿಮೆ ಮಾಡುವುದು ಎಂಬ ವರದಿಯನ್ನು ಹೊರತರಲಾಗಿದೆ. ಹೈಲೈಟು ಕೂಡ ಮಾಡಿದೀವಿ ನಾವು. ಕರ್ನಾಟಕ ಎಕನಾಮಿಕ್ ಸರ್ವೆ 2025-26 ಈ ವರ್ಷ ಲೇಟೆಸ್ಟ್ ಓದಿ ಅಲ್ವಾ ಸರ್? ಹೆಂಗಿದೆ ಕ್ವಶನ್ಸು? ಕೇಳಿದ್ದಾನೆ KA ಇದೇ 2026. ವೆರಿ ವೆರಿ ಇಂಪಾರ್ಟೆಂಟ್. ಭಾರತೀಯ ರಿಸರ್ವ್ ಬ್ಯಾಂಕ್ ನ ಪ್ರಕಾರ ಉದ್ದೇಶಪೂರ್ವಕ ಸುಸ್ತಿದಾರ ವಿಲ್ಫುಲ್ ಡಿಫಾಲ್ಟರ್ ನ ಲಕ್ಷಣ ಏನು? ವಿಲ್ಫುಲ್ ಅಂದ್ರೆ ಉದ್ದೇಶಪೂರ್ವಕ ಅಂದ್ರೆ ದುಡ್ಡನ್ನ ಇಟ್ಕೊಂಡು ಕೊಡಲ್ಲ, ಲಾಸ್ ಆಯ್ತು ಅಂತ ತೋರಿಸೋದು. ನಂತರ ನಮ್ಮ ಒಂದು ಡಾಕ್ಯುಮೆಂಟ್ ಅಲ್ಲಿ ಲಾಸ್ ತೀರ್ಸೋದು, ಅಥವಾ ನಮ್ದು ಇನ್ನೊಂದು ಬಿಸ್ನೆಸ್ ಇದ್ರೆ ಅಲ್ಲಿಗೆ ದುಡ್ಡನ್ನ ಮಾಡೋದು. ತುಂಬಾ ಯಾರೋ ಮಲ್ಯ ಅದೇ ಮಾಡಿದ್ರು ಅಂತ ಅಲ್ವಾ ಹೇಳೋದು. ಇಲ್ಲಿಂದ ತಗೊಂಡು ಕಿಂಗ್ ಫಿಶರ್ ಬದಲು ಬೇರೆ ಕಡೆ ಇನ್ವೆಸ್ಟ್ ಮಾಡಿದ್ರು ಅಂತ. ವಿಲ್ಫುಲ್ ಡಿಫಾಲ್ಟರ್ಸ್ ಅಂತ ಕರಿತೀವಿ ಅವ್ರನ್ನ, ಬೇಕು ಅಂತ ಮಾಡ್ತಕ್ಕಂಥದ್ದು. ಓಕೆ, ಸೊ ಆಪ್ಷನ್ ಏನು? ಸಾಕಷ್ಟು ನಗದು ಹರಿವು ಇದ್ರೂ ಉದ್ದೇಶಪೂರ್ವಕ ಹಣ ಪಾವತಿಸದಿರಬಹುದು, ಪಾವತಿ ಮಾಡ್ತಿಲ್ದಿರೋದು. ಹೌದು, ಇದು ಕರೆಕ್ಟ್. ಅವ್ರನ್ನ ವಿಲ್ಫುಲ್ ಡಿಫಾಲ್ಟರ್ ಅಂತೀವಿ. ದಾಖಲೆಗಳನ್ನು ತೀರಿಸಬಹುದು. ಹೌದು, ನನಗೆ ಪ್ರಾಫಿಟ್ ಲಾಸ್ ಅಂತ ತೋರಿಸ್ಕೊಳ್ತಕ್ಕಂಥದ್ದು. ತುಂಬಾ ಜನ ಮಾಡೋದು ಅದನ್ನೇ. ದುಡ್ಡು ಸಂಪಾದನೆ ಮಾಡ್ಬಿಟ್ಟು ಬೇಕಾಗಿಲ್ಲ ಅಂದಾಗ ಎಲ್ಲೆಲ್ಲೇನೇ ಬೇಕು ಎಲ್ಲ ಮಾಡಿ ಇಟ್ಕೊಂಡು ಆಮೇಲೆ ಇಲ್ಲಿ ನಮ್ಮ ದಾಖಲೆಗಳಲ್ಲಿ ಲಾಸ್ 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 ಅಂತ 1-2-3 ವರ್ಷ ತೋರಿಸ್ತಾನೆ ಇರೋದು. ಓಕೆ, ಅಥವಾ ನಮ್ಮ ಸರ್ಕಾರ ಸಬ್ಸಿಡಿ ಸಿಗುತ್ತೆ. ನಿಮ್ಗೆ ಗೊತ್ತಿರಬೇಕು, ಯಾವುದೇ ಒಂದು ಕಾರ್ಖಾನೆ ಮಾಡ್ಬೇಕಾದ್ರೆ ಅವ್ರಿಗೆ ಎಲ್ಲಾ ತರ ದುಡ್ಡಿಂದ ಹಿಡಿದು ಅವರ ಭೂಮಿಯಿಂದ ಹಿಡಿದು 1 ರೂಪಾಯಿಗೆಲ್ಲ ಭೂಮಿ ಕೊಡ್ತಾರೆ. ಯಾಕಂದ್ರೆ ಉದ್ಯೋಗ ಸೃಷ್ಟಿ ಆಗುತ್ತೆ, ಎಕಾನಮಿ ಡೆವಲಪ್ ಆಗುತ್ತಂತ. ಇಷ್ಟು ವರ್ಷಕ್ಕೆ ಅಂತ ಅಷ್ಟು ವರ್ಷ ತನಕ ಲಾಭ ತೋರಿಸ್ತಾರೆ. ಅಷ್ಟು ವರ್ಷ ಆದ್ಮೇಲೆ ಲಾಸ್ ತೋರಿಸ್ತಾರೆ. ನನ್ನ ಹತ್ರ ದುಡ್ಡಿಲ್ಲ, ಓಕೆ ವೈಂಡ್ ಅಪ್ ಮಾಡಿ, ಓಕೆ ನಮ್ಮ ಹತ್ರ ಏನೀಗ ಆ ಒಂದು ಕಂಪನಿ ಆಸ್ತಿ ಇದೆ ಅದನ್ನ ತಗೊಳ್ಳಿ. ಅಲ್ಲಿ ತನಕ ದುಡ್ಡು ಎತ್ಕೊಂಡು ಎಲ್ಲ ಮಜಾ ಮಾಡಿ ಇಟ್ಕೊಂಡ್ಬಿಟ್ಟಿರ್ತಾರೆ ಬೇರೆ ಕಡೆಗೆ. ಆಮೇಲೆ ಅಷ್ಟು ವರ್ಷ ಆದ್ಮೇಲೆ ಕಟ್ಟಿಟ್ಟು ಬುತ್ತಿ ಅಂತ ಕೊಟ್ಬಿಟ್ಟು ಬರ್ತಾ ಇರ್ತಾರೆ. ಓಕೆ, ಸರ್ಕಾರ ಬಿಸ್ನೆಸ್ ಅವ್ರು ತುಂಬಾ ಇದು ಮಾಡಿಕೊಟ್ಟಿದೆ, ಆದ್ರೆ ನಾಗರಿಕರಿಗೆ ಕೊಟ್ಟಿಲ್ಲ. ನೆಕ್ಸ್ಟ್, ದಾಖಲೆಗಳನ್ನು ತೀರಿಸುವುದು. ಎಸ್ ಕರೆಕ್ಟ್. ಇದು ಸಾಲಗಾರನಿಂದ ಮೋಸದ ವಹಿವಾಟು ಅಲ್ವಾ ಸರ್? ಫ್ರಾಡ್ಲೆಂಟ್ ಟ್ರಾನ್ಸಾಕ್ಷನ್ ಬೈ ದ ಬಾರೋವರ್. ಸಾಲ ತಗೊಂಡು ಮೋಸದ ಬೇರೆ ಕಡೆ ಇನ್ವೆಸ್ಟ್ ಮಾಡ್ತಿರೋದು, ಈ ತರ ಮಾಡೋದು. ಎಸ್, ದಿಸ್ ಇಸ್ ಕರೆಕ್ಟ್. ಬ್ಯಾಂಕಿನ ಒಪ್ಪಿಗೆಯೊಂದಿಗೆ ಭದ್ರತಾ ಸೆಕ್ಯೂರಿಟಿ ವಿಲೇವಾರಿ. ನೋಡಿ, ಬ್ಯಾಂಕಿನ ಒಪ್ಪಿಗೆಯೊಂದಿಗೆ ಕೊಟ್ರೆ ಬ್ಯಾಂಕ್ ಓಕೆ ನಿಮ್ದು ಸೆಕ್ಯೂರಿಟಿ ಏನ್ ಕೊಟ್ಟಿದ್ರ, ಓಕೆ ಅದನ್ನ ಬೇರೆ ರೀತಿ ಇದು ಮಾಡೋದು. ಬ್ಯಾಂಕ್ ಒಪ್ಪಿಗೆ ಕೊಟ್ಟರೆ ಅದನ್ನ ವಿಲ್ಫುಲ್ ಡಿಫಾಲ್ಟರ್. ಬ್ಯಾಂಕ್ ಗೊತ್ತಿಲ್ದೇನೆ ನಾವು ಈ ತರ ಎಲ್ಲ ಮಾಡಿ ದುಡ್ಡಿದ್ರು ಕೂಡ ಬೇರೆ ಕಡೆ ಇನ್ವೆಸ್ಟ್ ಮಾಡೋದು, ಅಥವಾ ಲಾಭ ಬಂದ್ರು ಅವ್ರು ಬ್ಯಾಂಕ್ ಕೊಡದೇ ಇರೋದು, ವಾಪಸ್ ತೀರಿಸ್ತಿರೋ, ಅದನ್ನ ವಿಲ್ಫುಲ್ ಡಿಫಾಲ್ಟರ್ ಅಂತಾರೆ. ಅಂದ್ರೆ ಉದ್ದೇಶಪೂರ್ವಕವಾಗಿ ನಾನು ಸಾಲಗಾರ ಅಂತ ತೋರಿಸ್ಕೊಳ್ತಕ್ಕಂಥದ್ದು. ಸೊ ಇಲ್ಲಿ ಬ್ಯಾಂಕಿನ ಒಪ್ಪಿಗೆ ಅಂದಾಗ ಇದು ತಪ್ಪಾಗುತ್ತೆ. ಸೊ ಆಪ್ಷನ್ ABC ಇಸ್ ದ ರೈಟ್ ಆನ್ಸರ್. ABC ಮಾತ್ರ. ಸ್ವಲ್ಪ ಕಾಮನ್ ಸೆನ್ಸ್ ಯೂಸ್ ಮಾಡಿದ್ರೆ ಆಯ್ತು.
ಓಕೆ, ಇಲ್ಲಿ ಕೊಟ್ಟಿನ ಡೀಟೇಲ್ ಆಗಿ ನೋಡ್ಕೋಬಹುದು. ನೆಕ್ಸ್ಟ್ ಬರ್ತೇನೆ, ಇದು ಕರೆಂಟ್ ಅಫೇರ್ ರಿಲೇಟೆಡ್, ವೆರಿ ಇಂಪಾರ್ಟೆಂಟ್. ಒನ್ ಸೆಕೆಂಡ್. ವಿದೇಶಗಳಿಂದ ಭಾರತೀಯ ಪ್ರಜೆಗಳನ್ನು ಕರೆತರಲು ಕೈಗೊಂಡ ಈ ಕೆಳಗಿನ ರಕ್ಷಣಾ ಕಾರ್ಯಾಚರಣೆ ಪರಿಗಣಿಸಿ. ಓಕೆ, ವಿದೇಶದಿಂದ ಭಾರತಕ್ಕೆ ಕರ್ಕೊಂಡ್ ಬಂದಿತ್ತು ಆಪರೇಷನ್ ಇಂದ್ರಾವತಿ. ಎಲ್ಲಿಂದ ಯಾರು ಕರ್ಕೊಂಡ್ ಬರ್ತಾರೆ ಹೇಳಿ? ಆಪರೇಷನ್ ಅಜಯ್ 2023, ಇದು ಗೊತ್ತೇ ಇರತ್ತೆ ನಿಮಗೆ. ಯಾರು ಇಸ್ರೇಲ್ ಅನ್ಕೋತೀನಿ, ಇಫ್ ಐ ಆಮ್ ನಾಟ್ ರಾಂಗ್. ಭಾರತದ ಜನರಲ್ಲಿ ಯುದ್ಧ ಸ್ಟಾರ್ಟ್ ಆದಾಗ 2023. ಆಪರೇಷನ್ ಕಾವೇರಿ. ಕಾವೇರಿ ಅಂದ ತಕ್ಷಣ ಇವರು ಯಾರೋ ಸುಡಾನಿಂದ ಯಾರನ್ನ ಕರ್ಕೊಂಡ್ ಬರ್ತಾರೆ? ಹಕ್ಕಿ ಪಿಕ್ಕಿ ಜನಾಂಗದವ್ರನ್ನ. ಆಪರೇಷನ್ ಸಾಗರ್ ಬಂದು ನಿಮಗೆ ದ್ವಿತ್ವ ಆಗೋದಿದು. ಇದು ಹ್ಯುಮನಿಟೇರಿಯನ್ ಅಸಿಸ್ಟೆಂಟ್, ಪ್ರಜೆಗಳನ್ನು ವಾಪಸ್ ತರೋದಿಲ್ಲ. ಅಲ್ಲಿ ಪ್ರವಾಹ ಬಂತು ಅಂತಲ್ಲಿ ನಾವು ಅವ್ರಿಗೆ ಏನ್ ಬೇಕೋ ಆ ಸೌಲಭ್ಯನ ಒದಗಿಸ್ಕೊಡ್ತಕ್ಕಂಥದ್ದು. ಸೊ ಇದು ರಾಂಗ್ ಆಗತ್ತೆ. ಶ್ರೀಲಂಕಾಕ್ಕೆ ಮಾಡಿದ್ವಿ ಅಲ್ವಾ? ಶ್ರೀಲಂಕಾ ಅನ್ಕೋತೀನಿ ದ್ವಿತ್ವ ಬಂದಾಗ. ಆಪರೇಷನ್ ಬ್ರಹ್ಮ ಅಗೇನ್ ಇಟ್ ಈಸ್ ಆಲ್ಸೋ ಹ್ಯುಮಿಟೇರಿಯನ್ ಅಸಿಸ್ಟೆಂಟ್, ಅಂದ್ರೆ ಮಾನವೀಯ ನೆರವುಗಳನ್ನ ಕೊಡ್ತಕ್ಕಂಥದ್ದು ಭೂಕಂಪ ಆದಾಗ. ಎಲ್ಲಿ? ಮ್ಯಾನ್ಮಾರ್. ಬಟ್ ಮ್ಯಾನ್ಮಾರ್ ಭೂಕಂಪ ಭಾರತದ ಜನನೂ ತರ್ತೀವಿ, ಅದನ್ನ ಬೇರೆ ಆಪರೇಷನ್ ದೋಸ್ತ್ ಅಂತ ಕರಿತೀವಿ, ಅದನ್ನ ದೋಸ್ತ್ ಅಂತ. ಓಕೆ, ಸೊ ಇಲ್ಲಿ 3 ಮಾತ್ರ ಕರೆಕ್ಟು, ಕೇವಲ 3 ಮಾತ್ರ ಸರಿಯಾಗಿದೆ. ಇದು ಯಾಕೆ ನಾನು ತಗೊಂಡೆ? ಈಗ ವೆನೆಜುಲಾದಲ್ಲಿ ಏನಾಗಿದೆ? 2026 ಭೂಕಂಪ ಆಗಿದೆ. ಅಲ್ಲಿಂದ ಜನಗಳನ್ನ ತಗೊಂಬರಕ್ಕೆ ಹೆಲ್ಪ್ ಮಾಡಿದ್ದಕ್ಕೆ ಏನಂತ ಕರಿತೀವಿ ಗೊತ್ತಿರಬೇಕು, ಕರೆಂಟ್ ಅಫೇರ್. ಓಕೆ, ಹೇಳಿದ್ನಲ್ಲ ಆಪರೇಷನ್ ದ್ವಿತ್ವ ಬಂದು ತಪ್ಪು, ದ್ವಿತ್ವ ಚಂಡಮಾರುತ. ಆಪರೇಷನ್ ಬ್ರಹ್ಮ ಮ್ಯಾನ್ಮಾರ್ 2025 ನೋಡಿ, ಇದು ವೆರಿ ಇಂಪಾರ್ಟೆಂಟ್. ವೈದ್ಯಕೀಯ ನೆರವು ಕೊಡ್ತೀವಿ, ಹಂಗೆ ನಮ್ಮ ಜನರನ್ನು ಕರ್ಕೊಂಡ್ ಬರ್ತೀವಿ, ಅದನ್ನ ಆಪರೇಷನ್ ದೋಸ್ತ್ ಅಂತೀವಿ. ನೋಡಿ ಇಲ್ಲಿ ನೋಡಿ, ಆಪರೇಷನ್ ದೋಸ್ತ್ ಅಂತೀವಿ. ಸಾರಿ, ಆಪರೇಷನ್ ದೋಸ್ತ್ ಅಲ್ಲ, ಕರುಣಾ. ಆಪರೇಷನ್ ಕರುಣಾ ನೋಡಿ, ಇಲ್ಲಿ ಆಪರೇಷನ್ ಕರುಣಾ ಇದೆಯಲ್ಲ, ಅದು ಆ ಒಂದು ಮ್ಯಾನ್ಮಾರ್ನಲ್ಲಿ ಭೂಕಂಪ ಆದಾಗ ಅಲ್ಲಿ ಕರ್ಕೊಂಬರೋದು. ಅಲ್ಲಿಗೆ ಹ್ಯುಮಿಟೇರಿಯನ್ ಅಸಿಸ್ಟೆಂಟ್ ಅಂತ ಮಾನವೀಯ ನೆರವುಗಳು, ಔಷಧಿ ಅದು ಇದು ಕೊಡೋದು ಆಪರೇಷನ್ ಬ್ರಹ್ಮ. ಓಕೆ, ಇದು ಟರ್ಕಿಲಿ ಆಯ್ತು ಲಾಸ್ಟ್ ಇಯರ್ 2024 ಅಲ್ವಾ ಸರ್? ಅವಾಗ ಆಪರೇಷನ್ ದೋಸ್ತ್ ಹೆಸರಲ್ಲಿ ಟರ್ಕಿ ಮತ್ತೆ ಸಿರಿಯಾಗ ನಾವು ಮಾನವೀಯ ಜನಗಳನ್ನ ನಾವು ಇದನ್ನ ಕೊಡ್ತಕ್ಕಂಥದ್ದು, ಏನೋ ಹ್ಯುಮಿಟೇರಿಯನ್ ಅಸಿಸ್ಟೆಂಟ್ ಕೊಡ್ತಕ್ಕಂಥದ್ದು. ಈಗ ಆಪರೇಷನ್ ಅಮಿಸ್ಟಾಡ್ ವೆನೆಜುಲಾ, ಹ್ಯುಮಿಟೇರಿಯನ್ ಅಸಿಸ್ಟೆಂಟ್ ಮಾನವೀಯ ನೆರವು ಕೊಡ್ತೀವಿ. ಎಲ್ಲಿಗೆ? ಆಪರೇಷನ್ ವೆನೆಜುಲಾಕ್ಕೆ. ಏನೋ ನಾವು ಔಷಧಿಗಳನ್ನ ಒಂದು ದೊಡ್ಡ ಟ್ಯಾಂಕ್ಗಳಲ್ಲಿ ತಗೊಂಡು ಹೋಗ್ತೀವಿ. ಇವೆಲ್ಲ ಈಗ 2020. ಅದಕ್ಕೆ ಈ ಕರೆಂಟ್ ಅಫೇರ್ ನಾನು ಇದ್ರಲ್ಲಿ ಮಾಡಿರ್ತಕ್ಕಂಥ ವೀಕ್ಲಿ ಕರೆಂಟ್ ಅಫೇರ್ ಹೋಗಿ ಚೆಕ್ ಮಾಡಿ. ಸೊ ಹಾಗಾಗಿ ಸರ್ ವೆರಿ ಇಂಪಾರ್ಟೆಂಟ್ ಇವೆಲ್ಲ ಕೇಳ್ತಾನೆ. ಇದು ನೋಡಿ ಬೇಸಿಕ್ ಕ್ವಶನ್ ಇದೆ. ನೆಕ್ಸ್ಟ್ ಬನ್ನಿ, ಈ ನೀತಿ ಆಯೋಗದ ಬಗ್ಗೆ ಕೇಳ್ತಾನೆ. ಬೇಸಿಕ್ ಕ್ವಶನ್ ಕೇಳಿದ. ನೀತಿ ಆಯೋಗ ಏನು ನಿಮ್ಗೆ ಗೊತ್ತಿದೆ, 2014 ಬಂತು ಅಲ್ವಾ ಸರ್? ಯೋಜನಾ ಆಯೋಗದ ಬದಲು ನೀತಿ ಆಯೋಗ ಕೆಳಗಳಿಂದ ಮೇಲ್ಗಡೆ ಹೋಗ್ತಕ್ಕಂಥದ್ದು. ಮತ್ತೆ ಡಿಸೆಂಟ್ರಲೈಸ್ಡ್ ಅಂತ ಕರಿತೀವಿ. ಇಲ್ಲಿ ನೋಡಿ ಕೇಂದ್ರೀಕೃತ ಅಂತ ಕರಿತೀವಿ. ಕೇಂದ್ರೀಕೃತ ಅಲ್ಲ, ವಿಕೇಂದ್ರೀಕೃತ ಅಂತ ಡಿಸೆಂಟ್ರಲೈಸ್ಡ್. ಸೊ ಇದು ತಪ್ಪು. ದೂರದೃಷ್ಟಿ ಸನ್ನಿವೇಶ ಯೋಜನೆಗಳನ್ನು ಕೊಡುತ್ತೆ, ಹೌದು. 3 ವರ್ಷ 5 ವರ್ಷ 10 ವರ್ಷ ಈ ತರ ಯೋಜನೆಗಳನ್ನು ಕೊಡುತ್ತದೆ. ಕಮ್ಮಿ ಪೀರಿಯಡ್ ಅಲ್ಲಿ ಏನ್ ಮಾಡಬೇಕು, ಲಾಂಗ್ ಪೀರಿಯಡ್ ಅಲ್ಲಿ ಏನ್ ಮಾಡಬೇಕು. ಸಾಮರ್ಥ್ಯ ನಿರ್ಮಾಣ ಮಾಡುತ್ತೆ, ಹೌದು. ಸೊ ಆಪ್ಷನ್ ಎ ಮತ್ತೆ ಸಿ ಕರೆಕ್ಟ್. ಎ ಸಿ ಇಸ್ ರೈಟ್ ಆನ್ಸರ್. ಬಿ ಯಾಕೆ ತಪ್ಪು? ಡಿಸೆಂಟ್ರಲೈಸ್ ಮಾಡ್ತಕ್ಕಂಥದ್ದು ಅಂದ್ರೆ ಬರೀ ಕೇಂದ್ರದೊಂದರಲ್ಲೇ ಮಾಡತಕ್ಕಂಥದ್ದಲ್ಲ, ರಾಜ್ಯಗಳು ಮತ್ತೆ ಕೆಳಹಂತದ್ದು ನಮ್ಮ ಪಂಚಾಯತ್ ಇಂದ ಕೂಡ ಅದು ಬರಬೇಕು, ಅದು ಅಲ್ಲಿಂದ ನಮ್ಗೆ ಹೋಗ್ಬೇಕು, ಕೆಳಗಡೆಯಿಂದ ಮೇಲ್ಗಡೆ ಹೋಗ್ಬೇಕು ಅಂತಕ್ಕಂಥದ್ದು. ಓಕೆ ನೋಡಿ, ನಾನು ನಿಮ್ಗೆ ಹೇಳಿದ್ನಲ್ಲ, ನಮ್ಮ ಕೇಂದ್ರ ರಾಜ್ಯ ಬಜೆಟ್ ಅಂತ ಸಪ್ರೇಟ್ ಪ್ಲೇ ಲಿಸ್ಟ್ ಇದೆ. ಅಲ್ಲಿ ಹೋದ್ರೆ ನಿಮಗೆ ಹಣಕಾಸು ಆಯೋಗದಿಂದ ಹಿಡಿದು ಕೇಂದ್ರ ಬಜೆಟ್, ರಾಜ್ಯ ಬಜೆಟ್, ಎಕನಾಮಿಕ್ಸ್ ಎಲ್ಲ ಸಿಗುತ್ತೆ ವಿಡಿಯೋ. ಅಂಡ್ ನಾನು ನಿಮಗೆ ಕರ್ನಾಟಕದ ಮಾತ್ರ ಬೇಕು ಅಂತಂದ್ರೆ 99+ ಟ್ಯಾಕ್ಸ್ ಆಗುತ್ತೆ, ಕರ್ನಾಟಕ ಮತ್ತು ಆರ್ಥಿಕ ಸಮೀಕ್ಷೆದು. ಓಕೆ, ನಮ್ಮ ಬ್ಯಾಂಕಿಂಗ್ ಫೋರಮ್ 1 ಅಂತ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲೂ ಇದೆ, forum1@gmail.com ಅಂತ. ಅಲ್ಲಿ ಮೆಸೇಜ್ ಹಾಕಿ, ನಾವು ಪೇಮೆಂಟ್ ಆಪ್ಷನ್ಸ್ ಕೊಡ್ತೀವಿ ಅಂತ ಮಾಡಿದ್ವಿ. ನೀವು ಸ್ಕ್ರೀನ್ಶಾಟ್ ಕಳಿಸ್ಕೊಡ್ತೀವಿ, ಅಥವಾ ನಮ್ಮ ಮೊಬೈಲ್ ನಂಬರ್ ಇದೆ, ಅದಕ್ಕೂ ಕೂಡ ನೀವು ವಾಟ್ಸಪ್ ಮಾತ್ರ ಮಾಡಬೇಕಾಗತ್ತೆ. ಮಾಡಿದ್ರೆ ಇಲ್ಲಿಗೂ ಕೂಡ ನೀವು ಏನು ಬೇಕು ಅಂತ ನಾವು ಡೀಟೇಲ್ ಕಳಿಸ್ಕೊಡ್ತೀವಿ, ಅಲ್ಲಿಂದ ಕೂಡ ನೀವು ಮಾಡ್ಕೋಬೋದು. ಸೊ ನೆಕ್ಸ್ಟ್ ವಿಡಿಯೋ ಪುನಃ ಸಿಗ್ತೀನಿ. ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಲ್ಲ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್. ನಿಮಗೆ ನಾನು ವಿಡಿಯೋ ನೋಡಿ, ವಿಡಿಯೋದ ಉದ್ದೇಶ ಏನು, ಪಾಯಿಂಟ್ ಆಫ್ ವ್ಯೂ ಏನು, ಈ ಕೆ ಹೆಂಗ್ ಬರ್ತಾ ಇದೆ ಪ್ಯಾಟರ್ನ್, ಈ ವರ್ಷ ಹೆಂಗ್ ಬಂದಿದೆ, ಎಕಾನಮಿಲಿ ಹೆಂಗ್ ಬರುತ್ತೆ, ಸ್ಕೀಮ್ಸ್ ಅಲ್ಲಿ ಏನ್ ಬರ್ಬೋದು, ಆರ್ಥಿಕ ಸಮೀಕ್ಷೆಯಲ್ಲಿ ಏನ್ ಬಂದಿದೆ, ನೀವೇನ್ ಓದಬೇಕು, ಬಜೆಟ್ ಅಲ್ಲಿ ಏನ್ ಕೇಳಿದ್ದ, ಏನ್ ಓದಬೇಕು, ಎವ್ರಿಥಿಂಗ್ ಇಸ್ ಕ್ಲಿಯರ್. ಓಕೆ, ಅಂಡ್ ಎಲ್ಲಿ ಓದಬೇಕು, ಅದಕ್ಕೆ ಎಲ್ಲಿದೆ ಸೋರ್ಸು. ನಮ್ದ್ರಲ್ಲಿ ಸುಮ್ನೆ ಇದು ಓದಿ ಅದೋದಿ ಹಂಗಲ್ಲ. ಇದು ಓದಿ ಏನ್ ಕೇಳಿದ್ದಾನೆ, ಏನ್ ಬರ್ಬೋದು, ಏನೇನು ಓದಬೇಕು, ಅದನ್ನ ಎಲ್ಲಿಂದ ಓದಬೇಕು, ನಿಮ್ಮ ಹತ್ರ ಇಲ್ಲ, ಏನ್ ಮಾಡೋದು, ನಮ್ಮಲ್ಲಿ ಇದೆ. ಎಲ್ಲ ಕಂಪ್ಲೀಟ್ ಡೀಟೇಲ್ ಕೊಡೋದು ನಮ್ಮ ಉದ್ದೇಶ. ಓಕೆ, ಅಂಡ್ ಎವ್ರಿಥಿಂಗ್ ಇಸ್ ಫ್ರೀ ಅವೈಲಬಲ್. ಸೊ ನಮಸ್ಕಾರ, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ.